Hello dear students, welcome back to new video. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಒಂದು ಬ್ಲೂ ಪ್ರಿಂಟ್ ಮತ್ತು ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಹೆಂಗೆ ರೆಡಿ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಫಿಸಿಕ್ಸ್ ಎಕ್ಸಾಮಿನೇಷನ್ಸ್ಗೆ ಇಂಪಾರ್ಟೆಂಟಾಗಿ ಚಾಪ್ಟರ್ ನಂಬರ್ 1ಇಂದ 2 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವು ಎಕ್ಸಾಮಲ್ಲಿ ಬರುತ್ತೆ, ಸೊ ಅದನ್ನು ಆನ್ಸರ್ ಮಾಡೋದು ಹೇಗೆ, ಪಾಸಿಬಲ್ ಕ್ವಶನ್ಸ್ ಯಾವ್ಯಾವ ಎಕ್ಸಾಮಲ್ಲಿ ಬರುತ್ತೆ ಅಂತ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಸೊ ವಿಡಿಯೋ ಲೆಂತ್ ಇರುತ್ತೆ, ಸ್ವಲ್ಪ ಲೆಂತ್ ಇರುತ್ತೆ ವಿಡಿಯೋ, ಯಾಕೆಂದರೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೆಂತ್ ಇರುತ್ತೆ. ಸೊ ಕಂಪ್ಲೀಟಾಗಿ ಡೀಟೈಲಾಗಿ ನೋಡ್ತಾ ಹೋಗಿ. ಸೊ 129 ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ವಶನ್ಸ್ ತೊಗೊಂಡಿದ್ದೀನಿ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ. ಸೊ ಎಲ್ಲ ಕ್ವಶನ್ಸ್ನೂ ಕೂಡ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಫೈನಲ್ ಎಕ್ಸಾಮ್ಸಲ್ಲಿ ಚಾಪ್ಟರ್ ನಂಬರ್ 1ಇಂದ ಯಾವುದೇ ಕಾರಣಕ್ಕೂ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಮಿಸ್ ಆಗಲೇಬಾರ್ದು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಆ್ಯಕ್ಚುಲಿ ಈ ವಿಡಿಯೋ ಮುಂಚೆನೇ ಬರಬೇಕಿತ್ತು, ಒಂದು ವಾರದ ಮುಂಚೆ ಅಪ್ಲೋಡ್ ಆಗಬೇಕಿತ್ತು ವಿಡಿಯೋ ಇದು. ಸೊ ಕಾರಣಾಂತರಗಳಿಂದ ಸ್ವಲ್ಪ ರೀಸನ್ಸ್ ಇದೆ. ಏನು ರೀಸನ್ಸ್ ಅಂತ ಹೇಳಿದ್ರೆ ಟೆಕ್ನಿಕಲ್ ಇಶ್ಯೂ ಆಗಿತ್ತು ಆ್ಯಂಡ್ ಆಲ್ಸೋ ಪರ್ಸ್ನಲ್ ಕೆಲಸಗಳಿರೋದ್ರಿಂದ ಸೊ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಲಾಸ್ಟ್ ವೀಕಲ್ಲಿ. ಬಟ್ ಇವತ್ತಿಂದ ಈ ವಿಡಿಯೋಯಿಂದ ರೆಗ್ಯುಲರಾಗಿ ಇವತ್ತಿನ ದಿವಸ ಈ ಚಾಪ್ಟರ್ದು 2 ಮಾರ್ಕ್ಸ್ ಕ್ವಶನ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್, ಅದು ನೆಕ್ಸ್ಟ್ ವಿಡಿಯೋದಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಚಾಪ್ಟರ್ ನಂಬರ್ 1 ಇರುತ್ತೆ. ಅದಾದಮೇಲೆ ಚಾಪ್ಟರ್ 2, 3, 4 ಅಂದರೆ ಕಂಪ್ಲೀಟ್ ಎಷ್ಟು ಚಾಪ್ಟರ್ಸ್ ಇದೆಯೋ ಅದರಲ್ಲಿ 2 ಮಾರ್ಕ್ ಫಸ್ಟು, 3 ಮಾರ್ಕು, 5 ಮಾರ್ಕ್, ಅದಲ್ಲದೆ ಇಂಪಾರ್ಟೆಂಟ್ MCQs ಕೂಡ ನಿಮ್ಮ ಮುಂದೆ ತೊಗೊಬರ್ತೀನಿ. ಸೊ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ನೀಡಿದೆಯೋ ಅವರಿಗೆ ಖಂಡಿತ ಶೇರ್ ಮಾಡಿ. ಸೆಕೆಂಡ್ PUC ಹುಡುಗರಿಗೆ ಫಿಸಿಕ್ಸಲ್ಲಿ ನನ್ನ ಇಂಟೆನ್ಷನ್ ತುಂಬ ಕ್ಲಿಯರ್, ಎಲ್ಲರೂ ಕೂಡ ಫಿಸಿಕ್ಸಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಬೇಕು ಅನ್ನೋದೇ ನನ್ನ ಇಂಟೆನ್ಷನ್. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಯಾರಿಗೆ ನೀಡಿದೆ ಸೆಕೆಂಡ್ PUC ಅವರಿಗೆ ಖಂಡಿತ ಶೇರ್ ಮಾಡಿ, ಯುಟಿಲೈಸ್ ಮಾಡ್ಕೊಳ್ಳಿ. ಅವರೆಲ್ಲ ಒಳ್ಳೊಳ್ಳೆ ಮಾರ್ಕ್ಸ್ ತೊಗೊಂಡು ಒಳ್ಳೊಳ್ಳೆ ಒಳ್ಳೊಳ್ಳೆ ಕಾಲೇಜ್ಗಳಿಗೆ ಸೆಲೆಕ್ಷನ್ ಆಗಲಿ ಅಂತ ಇಷ್ಟಪಡ್ತೀನಿ. ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಚಾಪ್ಟರ್ ನಂಬರ್ 1ಇಂದು 2 ಮಾರ್ಕ್ಸ್ ಕ್ವಶನ್ಸ್ನ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಅಗೈನ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಅಭ್ಯಾಸ್ ಅಕಾಡೆಮಿಗೆ ನಿಮಗೆಲ್ಲ ಸ್ವಾಗತ. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಚಾಪ್ಟರ್ ನಂಬರ್ 1 ಕ್ವಶನ್ ನಂಬರ್ 1 2 ಮಾರ್ಕಲ್ಲಿ ಏನು ಬರ್ಬೋದು ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1 ನೋಡೋಣ. ಪೆನ್ನು ಪೇಪರ್ ತೊಗೊಂಡು ನೀವು ಬರೆಯೋಕ್ಕೆ ಟ್ರೈ ಮಾಡಿ. ಸೊ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ, ಸೊ ದಟ್ ಯು ಕ್ಯಾನ್ ಗೆಟ್ ಆನ್ ಆನ್ಸರ್ಸ್. ಯಾವ್ಯಾವ ಕ್ವಶನ್ಸ್ ಪಾಸಿಬಲಿ ಬರುತ್ತೋ ಚೆಕ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಈ ಥರ ಇದೆ. ವಿಚ್ ಟೈಪ್ಸ್ ಆಫ್ ಚಾರ್ಜಸ್ ಆರ್ ಅಕ್ವೈರ್ಡ್ ಬೈ ಎ ಪ್ಲಾಸ್ಟಿಕ್ ರಾಡ್ ಆ್ಯಂಡ್ ವೂಲ್ ವ್ಯಾನ್ ದೇ ಆರ್ ರಬ್ ಅಗೇನ್ಸ್ಟ್ ಈಚ್ ಅದರ್. ಅಂದರೆ ಕ್ವಶನ್ ಏನು ಹೇಳ್ತಾ ಇದೆ ಅಂದರೆ, ಒಂದು ಪ್ಲಾಸ್ಟಿಕ್ ರಾಡ್ನ ಮತ್ತು ವೂಲ್ನ ರಬ್ ಮಾಡಿದ್ರೆ ಪ್ಲಾಸ್ಟಿಕ್ ರಾಡ್ ಯಾವ ಥರ ಚಾರ್ಜ್ ತಗೊಳುತ್ತೆ, ವೂಲ್ ಯಾವ ಥರ ಚಾರ್ಜ್ ತಗೊಳುತ್ತೆ ಅಂತಲೇ ಕ್ವಶನ್ ಕೇಳ್ತಾ ಇರೋದು. ವೆರಿ ಸಿಂಪಲ್ ಕ್ವಶನ್. ಈ ಕ್ವಶನ್ ಆನ್ಸರ್ ಏನು ಅಂದರೆ, ಪ್ಲಾಸ್ಟಿಕ್ ರಾಡ್ ಏನಾಗುತ್ತೆ ಇಲ್ಲಿ, ಪ್ಲಾಸ್ಟಿಕ್ ರಾಡ್ ಅನ್ನೋದು ಇಟ್ ವಿಲ್ ಟೇಕ್ ನೆಗೆಟಿವ್ ಚಾರ್ಜ್ನ ತಗೊಳುತ್ತೆ. ವೂಲ್ ಅನ್ನೋದೇನಾಗಿರುತ್ತೆ, ಇದು ಪಾಸಿಟಿವ್ ಚಾರ್ಜ್ ತಗೊಳುತ್ತೆ. ಇದು ಈ ಪರ್ಟಿಕ್ಯುಲರ್ ಕ್ವಶನ್ಗೆ ಆನ್ಸರ್. ಡಿಯರ್ ಸ್ಟೂಡೆಂಟ್ಸ್, ಏನಾದರೂ ನೀವು ಪ್ಲಾಸ್ಟಿಕ್ ರಾಡ್ನ ವೂಲ್ ಜೊತೆ ರಬ್ ಮಾಡಿದ್ರೆ ಪ್ಲಾಸ್ಟಿಕ್ ರಾಡ್ ಏನಾಗುತ್ತೆ, ನೆಗೆಟಿವ್ ಚಾರ್ಜ್ ಆಗುತ್ತೆ, ವೂಲ್ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ಆಗುತ್ತೆ. ಇದು ಈ ಕ್ವಶನ್ಗೆ ಆನ್ಸರ್. ಇದಲ್ದಲೆ ಬೇರೆ ಯಾವ ಕಾಂಬಿನೇಷನಲ್ಲಿ ಕ್ವಶನ್ಸ್ ಕೇಳ್ಬೋದು ಅಂದರೆ, ವೆರಿ ಸಿಂಪಲ್. ಅವ್ರೇನು ಮಾಡ್ತಾರೆ, ಗ್ಲಾಸ್ ರಾಡ್ ಅಂತ ಕೊಟ್ಟು ಈ ಗ್ಲಾಸ್ ರಾಡ್ನ ಸಿಲ್ಕ್ ಕ್ಲೋತ್ ಜೊತೆ ರಬ್ ಮಾಡ್ತಾರೆ. ಯಾವಾಗ ಗ್ಲಾಸ್ ರಾಡ್ನ ಸಿಲ್ಕ್ ಕ್ಲಾತ್ ಜೊತೆ ರಬ್ ಮಾಡಿದಾಗ ಗ್ಲಾಸ್ ರಾಡು ಪಾಸಿಟಿವ್ ಚಾರ್ಜ್ ಆಗುತ್ತೆ, ಸಿಲ್ಕ್ ಕ್ಲಾತು ನೆಗೆಟಿವ್ ಚಾರ್ಜ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಈ ಕಾಂಬಿನೇಷನ್ ಕ್ವಶನ್ ಕೂಡ ಎಕ್ಸಾಮಲ್ಲಿ ಕೇಳ್ಬೋದು. ಸೆಕೆಂಡ್ ಒನ್, ಇದನ್ನ ಹೆಂಗೆ ನೆನ್ಪಿಟ್ಕೊತೀವಿ ಸರ್ ಅಂದರೆ, ಐ ರಿಮೆಂಬರ್ G&S. GS ಅಂತ ನೆನ್ಪಿಟ್ಕೋತೀನಿ. GS ಅಂದರೆ ಜನರಲ್ ಸೈನ್ಸ್ ಅಂತ ಅನ್ಕೊಳ್ಳಿ, ಅಥವಾ ಜನರಲ್ ಸ್ಟಡೀಸ್ ಅಂತ ಅನ್ಕೊಳ್ಳಿ. ಸೊ GS ಕಾಂಬಿನೇಷನಲ್ಲಿ ಗ್ಲಾಸ್ ರಾಡ್ ರಬ್ಬಡ್ ವಿತ್ ಸಿಲ್ಕ್, ಗ್ಲಾಸ್ ರಾಡ್ ಪಾಸಿಟಿವ್ ಆಗುತ್ತೆ, ಸಿಲ್ಕ್ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಎಕ್ಸಾಕ್ಟ್ಲಿ ರೈಟ್. ಸೆಕೆಂಡ್ ಕಾಂಬಿನೇಷನ್ ಯಾವ್ದು ಬರುತ್ತೆ ಅಂದರೆ, ವಿ ವಿಲ್ ಗೆಟ್ ಕ್ಯಾಟ್ ಫರ್ ಅಂತ ಕರಿತೀವಿ ಮಗ, ಅಥವಾ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಅನ್ ಕ್ಯಾಟ್ ಸ್ಕಿನ್ ಅಂತ ಕರಿತೀವಿ. ಸಾರಿ, ಕ್ಯಾಟ್ ಫರ್ ಅಲ್ಲ, ಕ್ಯಾಟ್ ಸ್ಕಿನ್ ಅಂತ ಕರಿತೀವಿ. ಕ್ಯಾಟ್ ಸ್ಕಿನ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಫರ್ ಅಂತ ಕರೀತಾರೆ ಸಿಂಪಲ್ ಆಗಿ. ಇದನ್ನೇನಾದರೂ ಎಬೋನೇಟ್ ಜೊತೆ ರಬ್ ಮಾಡಿದ್ರೆ ಎಬೋನೇಟ್ ಅನ್ನೋದೇನಾಗುತ್ತೆ, ನೆಗೆಟಿವ್ ಚಾರ್ಜ್ ಆಗುತ್ತೆ. ಎಬೋನೇಟ್ ವಿಲ್ ಬಿಕಮ್ ನೆಗೆಟಿವ್ ಚಾರ್ಜ್ ಆ್ಯಂಡ್ ಕ್ಯಾಟ್ ಸ್ಕಿನ್ ಅಥವಾ ಫರ್ ಪಾಸಿಟಿವ್ ಚಾರ್ಜ್ ಆಗುತ್ತೆ. ಈ ಕಾಂಬಿನೇಷನಲ್ಲೂ ಕೂಡ ಕ್ವಶನ್ಸ್ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ.
ಸೊ ಈ ಕಡೆ ಕಾಲಮಲ್ಲಿ ಏನೇನು ಬರೀತೀನೋ ಅವೆಲ್ಲ ಪಾಸಿಟಿವ್ ಆಗುತ್ತೆ ಅಂತ ಅನ್ನೋಣ, ಈ ಕಡೆ ಕಾಲಮಲ್ಲಿ ಏನು ಬರೀತೀನೋ ಅದೆಲ್ಲ ನೆಗೆಟಿವ್ ಆಗುತ್ತೆ ಅಂತ ಅನ್ಕೊಂತ ಹೋಗೋಣ. ರೈಟಾ? ಕಾಂಬಿನೇಷನ್ ನಂಬರ್ ಥರ್ಡ್ ಏನು ಕೇಳ್ಬೋದು ಅಂದರೆ ಊಲ್ ಈಸ್ ರಬ್ಡ್ ವಿತ್ ರಬ್ಬರ್. ಏನಾದರೂ ನೀವು ರಬ್ಬರ್ ಜೊತೆ ಊಲ್ನ ರಬ್ ಮಾಡಿದ್ರೆ ಊಲ್ ವಿಲ್ ಬಿಕಮ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ರಬ್ಬರ್ ವಿಲ್ ಬಿಕಮ್ ನೆಗೆಟಿವ್ ಚಾರ್ಜ್. ನೆನ್ಪಿಟ್ಕೊಳ್ಳಿ. ಅಗೇನ್ ಇನ್ನೊಂದು ಕಾಂಬಿನೇಷನ್ ಇದೆ, ಊಲ್ ಈಸ್ ರಬ್ಡ್ ವಿತ್ ಆಂಬರ್ ಜೊತೆ ಊಲ್ ಏನಾದರೂ ರಬ್ ಮಾಡಿದ್ರೆ ಆಂಬರ್ ವಿಲ್ ಬಿಕಮ್ ನೆಗೆಟಿವ್ ಚಾರ್ಜ್ ಆ್ಯಂಡ್ ಅಗೇನ್ ಊಲ್ ಅನ್ನೋದು ಪಾಸಿಟಿವ್ ಚಾರ್ಜ್ ಆಗುತ್ತೆ. ನೆನ್ಪಿಟ್ಕೊಂಡಿರಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ಕಾಂಬಿನೇಷನ್ ಊಲ್ ಆ್ಯಂಡ್ ಪ್ಲಾಸ್ಟಿಕ್ ಕೇಳಬಹುದು, ಇದು ಆಲ್ರೆಡಿ ಕೇಳಿದ್ದಾರೆ ಈ ಕ್ವಶನ್ ಅಲ್ಲಿ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಪ್ಲಾಸ್ಟಿಕ್ ರಾಡ್ ಅನ್ನೋದೇನಾಗುತ್ತೆ ನೆಗೆಟಿವ್ ಚಾರ್ಜ್ ಆಗುತ್ತೆ, ಊಲ್ ಅನ್ನೋದೇನಾಗುತ್ತೆ ಪಾಸಿಟಿವ್ ಚಾರ್ಜ್ ಆಗುತ್ತೆ. ಸೊ ಐ ಥಿಂಕ್ ಈ ರಬ್ ಕಾಂಬಿನೇಷನ್ ಅಲ್ಲಿ ಯಾವ್ಯಾವ ಪಾಸಿಬಿಲಿಟಿ ಕ್ವಶನ್ಸ್ ಬರ್ಬೋದು 2 ಮಾರ್ಕಲ್ಲಿ ಅಂತ ಹೇಳಿದ್ದೀನಿ. ನೋಟ್ ಮಾಡ್ಕೊಂಡಿರಿ, ಎಕ್ಸಾಮಲ್ಲಿ ಆನ್ಸರ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಸೊ ಇದನ್ನು ನೀವು ಬೇಕಾದ್ರೆ ಪಾಸ್ ಮಾಡಿಕೊಂಡು ಕಾಪಿ ಮಾಡಿ, ಅಥವಾ ಯು ಕ್ಯಾನ್ ಟೇಕ್ ಎ ಸ್ಕ್ರೀನ್ಶಾಟ್ ಆಫ್ ದಿಸ್. ಸ್ಕ್ರೀನ್ಶಾಟ್ ತಗೊಂಡು ಕಾಪಿ ಮಾಡಿ ಆಮೇಲೆ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ಹೋಗೋಣ? ಎಸ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ, ವಿಚ್ ಆರ್ ದ 2 types ಆಫ್ ಚಾರ್ಜಸ್ ನೇಮ್ಡ್ ಬೈ ಬೆಂಜಮಿನ್ ಫ್ರಾಂಕ್ಲಿನ್. ಬೆಂಜಮಿನ್ ಫ್ರಾಂಕ್ಲಿನ್ ಅನ್ನೋನು ನಮಗೆ 2 ಟೈಪ್ ಆಫ್ ಚಾರ್ಜ್ ಇದೆ ಅಂತ ಹೇಳ್ಕೊಡ್ತಾನೆ. ಸೊ ಅವೆರಡು ಕೈಂಡ್ ಆಫ್ ಚಾರ್ಜಸ್ ಯಾವ್ಯಾವು ಅಂತ ಕೇಳ್ತಾ ಇದ್ದಾರೆ. ಅವೆರಡು ಚಾರ್ಜಸ್ ಯಾವ್ಯಾವು ಅಂದರೆ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ವೆರಿ ಸಿಂಪಲ್. ಒಂದು ಪಾಸಿಟಿವ್ ಚಾರ್ಜ್ ಅಂತ ಬರೀರಿ, ಇನ್ನೊಂದು ನೆಗೆಟಿವ್ ಚಾರ್ಜ್ ಅಂತ ಬರೀರಿ. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ವೆರಿ ಸಿಂಪಲ್. ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್ ಈಸ್ ಅನ್ ಆನ್ಸರ್ ಫಾರ್ ದಿಸ್ ಕ್ವಶನ್. ವೆರಿ ಸಿಂಪಲ್ ಕ್ವಶನ್ ಅನ್ಸುತ್ತೆ, ಇದು ಈಸಿಯಾಗಿ ನೀವು ಎಕ್ಸಾಮಲ್ಲಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಇದೆ ನೋಡ್ರಿ, ಥರ್ಡ್ ಕ್ವಶನ್. ಡ್ರಾ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅಂತ ಇದೆ. ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ನ ಲೇಬಲ್ ಡಯಾಗ್ರಾಮ್ ಬರೀರಿ ಅಂತ ಕೇಳ್ತಾ ಇದ್ದಾರೆ. ಸೊ ಹೆಂಗೆ ಬರೀಬೇಕು ಸರ್ ಡಯಾಗ್ರಾಮ್ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಲೇಬಲ್ ಡಯಾಗ್ರಾಮ್ ಬರೆಯೋದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಒಂದು ಕ್ಯೂಬ್ನ ಬರ್ಕೋತೀನಿ ಫಸ್ಟು. ಐ ಜಸ್ಟ್ ರೈಟ್ ಎ ಕ್ಯೂಬ್. ಒಂದು ಕ್ಯೂಬ್ನ ಬರ್ಕೊಳ್ಳಿ. ಸೂಪರ್. ಕ್ಯೂಬ್ ಈ ಥರ ಬರುತ್ತೆ. ಸೂಪರ್, ಕರೆಕ್ಟ್. ಸೊ ಯಾವುದಾದ್ರೂ ಒಂದು ಸೈಡ್ನ ನೇಮ್ ಇಟ್ ಆಸ್ ವಿಂಡೋ ಅಂತ ಮಾಡಿ. ಯಾವ ಥರ ವಿಂಡೋ ಇದಿರುತ್ತೆ ಅಂದರೆ ಗ್ಲಾಸ್ ವಿಂಡೋ ಇರುತ್ತೆ. ನೆನ್ಪಿಟ್ಕೊಂಡಿರಿ. ಯಾವುದಾದ್ರು ಒಂದು ಸೈಡ್ನ ಗ್ಲಾಸ್ ವಿಂಡೋ ಅಂತ ಬರೀರಿ. ಸೆಕೆಂಡ್ ಥಿಂಗ್, ಇಲ್ಲಿ ರಬ್ಬರ್ ಅಂತ ಬರೀರಿ. ಇಟ್ ಈಸ್ ಮೇಡ್ ಅಪ್ ಆಫ್ ಎ ಓಲ್. ಒಂದು ಓಲ್ನ ಮಾಡಿರ್ತಾರೆ, ಅದು ರಬ್ಬರಿಂದ ಮಾಡಿರ್ತಾರೆ. ಸೊ ಅದನ್ನ ಸರೌಂಡಿಂಗ್ಸ್ ಎಲ್ಲ ಏನು ಮಾಡಿರ್ತಾರೆ, ರಬ್ಬರಿಂದ ಕವರ್ ಮಾಡಿರ್ತಾರೆ. ನೆಕ್ಸ್ಟ್ ಅದಾದಮೇಲೆ ಒಂದು ರಾಡ್ನ ಬರೀರಿ. ಈ ರಾಡ್ಗೆ ಹೆಸರು ಕೊಡಿ. ಇಟ್ ಈಸ್ ಕಾಲ್ಡ್ ಆಸ್ ಅನ್ ಮೆಟಲ್ ರಾಡ್ ಅಂತ ಕರೀರಿ. ದಿಸ್ ಇಸ್ ಕಾಲ್ಡ್ ಆಸ್ ಎ ಮೆಟಲ್ ರಾಡ್. ಇದ್ರ ಮೇಲೆ ಒಂದು ನಾಬ್ ಬರೀರಿ. ದಿಸ್ ಇಸ್ ಕಾಲ್ಡ್ ಮೆಟಲ್ ನಾಬ್ ಅಂತ ಬರೀರಿ. ಮೆಟಲ್ ನಾಬ್ ಅಂತ ಬರೀರಿ. ಸೂಪರ್. ಒಳಗಡೆ ಲೀವ್ಸ್ ಬರೀರಿ. ದಿಸ್ ಲೀಫ್ ಇಸ್ ಕಾಲ್ಡ್ ಆಸ್ ಅನ್ ಗೋಲ್ಡ್ ಲೀಫ್. ಇದನ್ನ ಏನು ಕರಿತೀವಿ ನಾವು, ಗೋಲ್ಡ್ ಲೀಫ್ ಅಂತ ಕರಿತೀವಿ. ವೆರಿ ಸಿಂಪಲ್. ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಥವಾ ಡಯಾಗ್ರಾಮ್ ಆಫ್ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ವಿತ್ ಲೇಬಲ್ಡ್ ಮಾಡಿದ್ದೀನಿ. ಸೊ ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ಏನು ಪಾಸ್ ಮಾಡಿಕೊಂಡು ಕಾಪಿ ಮಾಡಿ. ರೈಟ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ, ವೆರಿ ಈಸಿಯೆಸ್ಟ್ ಕ್ವಶನ್ ಆನ್ ದ ಅರ್ತ್. ವಾಟ್ ಆರ್ ಎಲೆಕ್ಟ್ರಿಕ್ ಕಂಡಕ್ಟರ್ಸ್ ಅಂತ ಕೇಳ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಕಂಡಕ್ಟರ್ಸ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಕಂಡಕ್ಟರ್ಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಅಲೋಸ್ ಚಾರ್ಜಸ್ ಟು ಫ್ಲೋ. ಯಾವುದಾದ್ರೂ ಒಂದು ಸಬ್ಸ್ಟೆನ್ಸು ಚಾರ್ಜಸ್ನ ಫ್ಲೋ ಮಾಡೋಕ್ಕೆ ಬಿಟ್ಟರು ಅಂದರೆ ಆ ಸಬ್ಸ್ಟೆನ್ಸ್ನ ಏನು ಕರಿತೀವಿ ಮಕ್ಕಳು ನಾವು, ವಿ ಕಾಲ್ ದೆಮ್ ಆಸ್ ಅನ್ ಎಲೆಕ್ಟ್ರಿಕ್ ಕಂಡಕ್ಟರ್ಸ್ ಅಂತ ಕರಿತೀವಿ. ಸೊ ಇದು ಈಸಿಯೆಸ್ಟ್ ಕ್ವಶನು. 2 ಮಾರ್ಕಲ್ಲಿ ಪಾಸಿಬಿಲಿಟಿ ಇದೆ, ಕೇಳೋದು ಆನ್ಸರ್ ಮಾಡೋದಕ್ಕೆ ರೆಡಿಯಾಗಿ. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಕ್ವಶನ್ ಇದೆ, ಅದಕ್ಕೆ ಆಪೋಸಿಟ್ ವಾಟ್ ಆರ್ ಎಲೆಕ್ಟ್ರಿಕ್ ಇನ್ಸುಲೇಟರ್ಸ್ ಅಂತ ಇದೆ. ಎಕ್ಸಾಂಪಲ್ ಕೂಡ ಕೇಳಿದ್ದಾರೆ ಕಂಡಕ್ಟರ್ಸ್ಗೆ. ಎಸ್, ಪ್ರಿವಿಯಸ್ ಕ್ವಶನಲ್ಲಿ ಗಿವನ್ ಎಕ್ಸಾಂಪಲ್ ಅಂತ ಇದೆ. ಕಂಡಕ್ಟರ್ಸ್ಗೆ ಎಕ್ಸಾಂಪಲ್ ನಿಮಗೆ ಚೆನ್ನಾಗಿ ಗೊತ್ತಿದೆ. ಕಾಪರ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕಂಡಕ್ಟರ್. ಐರನ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕಂಡಕ್ಟರ್. ಯಾವುದಾದ್ರು ಒಂದು ಎಕ್ಸಾಂಪಲ್ನ ನೆನ್ಪಿಟ್ಕೊಂಡು ಎಕ್ಸಾಮಲ್ಲಿ ಬರೆದ್ರೆ ಮುಗೀತು, 2 ಮಾರ್ಕ್ ಕಂಪಲ್ಸರಿ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಆಲ್ರೆಡಿ ನೋಡಿದ್ವಿ ನಾವು. ಎಲೆಕ್ಟ್ರಿಕ್ ಇನ್ಸುಲೇಟರ್ಸ್ ಅಂದರೆ ಏನು ಅಂತ ಕೇಳಿದ್ದಾರೆ. ಎಲೆಕ್ಟ್ರಿಕ್ ಇನ್ಸುಲೇಟರ್ಸ್ ಅಂದರೆ ಏನು, ಸಬ್ಸ್ಟೆನ್ಸ್ ವಿಚ್ ಡಸ್ ನಾಟ್ ಅಲೋ ಅಷ್ಟೇ. ಯಾವುದು ಅಲೋ ಮಾಡಲ್ವೋ ಆ ಸಬ್ಸ್ಟೆನ್ಸ್ ಏನು ಕರಿತೀವಿ. ಏನು ಅಲೋ ಮಾಡಲ್ಲ, ಚಾರ್ಜಸ್ ಫ್ಲೋ ಆಗೋದನ್ನ ಅಲೋ ಮಾಡಲ್ಲ. ಆ ಥರ ಸಬ್ಸ್ಟೆನ್ಸ್ ಏನು ಕರಿತೀವಿ ನಾವು, ವಿ ಕಾಲ್ ದೆಮ್ ಆಸ್ ಅನ್ ಇನ್ಸುಲೇಟರ್ಸ್ ಮಕ್ಕಳ. ಸೊ ನೆನ್ಪಿಟ್ಕೊಂಡು ಆನ್ಸರ್ ಮಾಡಿ. ಇದು ಇನ್ಸುಲೇಟರ್ಸ್ ಆಗಿರುತ್ತೆ. ಎಕ್ಸಾಂಪಲ್, ವುಡ್ ಈಸ್ ಎ ಗುಡ್ ಎಕ್ಸಾಂಪಲ್ ಫಾರ್ ಇನ್ಸುಲೇಟರ್. ಪ್ಲಾಸ್ಟಿಕ್ ಈಸ್ ಆಲ್ಸೋ ಗುಡ್ ಎಕ್ಸಾಂಪಲ್ ಫಾರ್ ಅನ್ ಇನ್ಸುಲೇಟರ್. ಗ್ಲಾಸ್ ಇಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ಇನ್ಸುಲೇಟರ್. ನಿಮ್ಗೆ ಯಾವ್ದು ನೆನಪಾಗುತ್ತೋ ಎಕ್ಸಾಮಲ್ಲಿ ಅದನ್ನು ಬರೀರಿ. ಸೊ ಮೇ ಬಿ ಕ್ವಶನ್ ಬರುತ್ತೆ ಎಕ್ಸಾಮ್ಸಲ್ಲಿ. ರೈಟ್. ಸೂಪರ್. ಕ್ವಶನ್ ನಂಬರ್ 6.
ಮ್ಯಾಂಡೇಟರಿ ಕ್ವಶನ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕುಲುಮ್ಸ್ ಲಾ ಅಂತ ಕೇಳ್ತಾರೆ. ಸೊ ಇದೊಂಥರ ಪೇಟೆಂಟೆಡ್ ಕ್ವಶನ್ ಅಂತ ಕರೆಯೋಣ. ಕುಲುಮ್ಸ್ ಲಾ ಬಗ್ಗೆ ಕ್ವಶನ್ 100% ಕೇಳ್ತಾರೆ. ಏನ್ ಸರ್ ಕುಲುಮ್ಸ್ ಲಾ ಅಂದ್ರೆ, ವಾಟ್ ಐ ಹ್ಯಾವ್ ಟು ರಿಮೆಂಬರ್ ಇನ್ ಕುಲುಮ್ಸ್ ಲಾ ಅಂದ್ರೆ ಕೇಳಿಸ್ಕೊಂತೋಗಿ. ಕುಲುಮ್ಸ್ ಲಾ ಏನ್ ಹೇಳುತ್ತೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಸ್ಟೇಟ್ಮೆಂಟ್ ನೀವೇ ಬರೀರಂತೆ. ಕುಲುಮ್ಸ್ ಲಾ ಆಕ್ಚುಲಿ ಏನ್ ಹೇಳುತ್ತೆ ಅಂದ್ರೆ, ಇಟ್ ವಿಲ್ ಟೆಲ್ಸ್ ದ ಫೋರ್ಸ್ ಆಫ್ ಇಂಟರಾಕ್ಷನ್ ಬಿಟ್ವೀನ್ ದ ಪಾಯಿಂಟ್ ಚಾರ್ಜಸ್. ಅರ್ಥ ಮಾಡ್ಕೊಳ್ಳಿ, ಕುಲುಮ್ಸ್ ಲಾ ಯಾವಾಗಲೂ ಏನು ಹೇಳುತ್ತೆ ನಮಗೆ ಅಂದರೆ, ಫೋರ್ಸ್ ಆಫ್ ಇಂಟರಾಕ್ಷನ್ ಬಿಟ್ವೀನ್ ದ ಪಾಯಿಂಟ್ ಚಾರ್ಜಸ್. ಯಾವುದಾದ್ರೂ ಎರಡು ಪಾಯಿಂಟ್ ಚಾರ್ಜಸ್ ನಡುವೆ ಇರೋ ಫೋರ್ಸ್ ಆಫ್ ಇಂಟರಾಕ್ಷನ್ನ ಹೇಳೋದೆ ಕುಲುಮ್ಸ್ ಲಾ. ಹಾಗಾದರೆ ಕುಲುಮ್ಸ್ ಲಾನಲ್ಲಿ ನನಗೆ ಬರೋದೇನು ಅಂದರೆ ಫೋರ್ಸ್ ಬರುತ್ತೆ. ಸೂಪರ್ ಮಗ, ಫಸ್ಟ್ ಸ್ಟೆಪ್ ಇಸ್ ಕ್ಲಿಯರ್. ಫೋರ್ಸ್ ಆಫ್ ಇಂಟರಾಕ್ಷನ್ನ ಈ ಲಾ ಹೇಳುತ್ತೆ, ಕರೆಕ್ಟ್. ನೆಕ್ಸ್ಟ್ ಏನು ಹೇಳುತ್ತೆ ಕುಲುಮ್ಸ್ ಲಾ? ಈ ಫೋರ್ಸ್ ಆಫ್ ಇಂಟರಾಕ್ಷನ್ ಇದೆಯಲ್ಲ, ಈ ಫೋರ್ಸ್ ಆಫ್ ಇಂಟರಾಕ್ಷನ್ ಯಾವುದಕ್ಕಿರುತ್ತೆ? ದಿಸ್ ಈಸ್ ಓನ್ಲಿ ಫಾರ್ ಪಾಯಿಂಟ್ ಚಾರ್ಜಸ್. ಕುಲುಮ್ಸ್ ಲಾಗೆ ಸ್ವಲ್ಪ ಲಿಮಿಟೇಷನ್ಸ್ ಇದೆ ಮಗ. ಲಿಮಿಟೇಷನ್ಸ್ ಏನು ಅಂದರೆ, ಇಟ್ಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದಿ ಪಾಯಿಂಟ್ ಚಾರ್ಜಸ್. ಪಾಯಿಂಟ್ ಚಾರ್ಜಸ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ನಾನು ಎರಡು ಚಾರ್ಜಸ್ನ ಬರೆದ್ರೆ ಈ ಸೈಜ್ ಆಫ್ ದಿ ಚಾರ್ಜು ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜ್ಗಿಂತ ತುಂಬ ಕಡಿಮೆ ಇರಬೇಕು. ಸೈಜ್ ಆಫ್ ದಿ ಚಾರ್ಜ್ ನೋಡಿ ಇಷ್ಟೇಷ್ಟಿದೆ. ಸೈಜ್ ಆಫ್ ದಿ ಚಾರ್ಜ್ ಇಷ್ಟೇಷ್ಟಿದೆ. ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಟೂ ಚಾರ್ಜಸ್ ಇಸ್ ಹ್ಯೂಜ್ ವೆನ್ ಕಂಪೇರ್ಡ್ ಟು ಎ ಸೈಜ್ ಆಫ್ ಎ ಚಾರ್ಜ್. ಎರಡು ಸೈಜ್ ಆಫ್ ಎ ಚಾರ್ಜ್ಗೆ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ನ ಕಂಪೇರ್ ಮಾಡಿದ್ರೆ ಕಮ್ಮಿ ಇರಬೇಕು. ಅಂಥವ್ನ ನಾವೇನು ಕರಿತೀವಿ? ಪಾಯಿಂಟ್ ಚಾರ್ಜಸ್ ಅಂತ ಕರಿತೀವಿ. ಮಕ್ಕಳ ನೆನ್ಪಿಟ್ಕೊಂಡಿರಿ, ಸಿಂಪಲ್ ಆಗಿ ಹೇಳಿದ್ದೀನಿ, ನೆನ್ಪಿಟ್ಕೊಂಡಿರಿ ಪಾಯಿಂಟ್ ಚಾರ್ಜಸ್ ಅಂದ್ರೆ ಏನು ಅಂತ. ಸೊ ಈ ಫೋರ್ಸು ಯಾವ ಚಾರ್ಜಸ್ಗೆ ಅಪ್ಲೈ ಆಗುತ್ತೆ? ಪಾಯಿಂಟ್ ಚಾರ್ಜಸ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಅಂಡ್ ಆ ಫೋರ್ಸ್ ಹೆಂಗಿರುತ್ತೆ? ಆ ಫೋರ್ಸು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಪ್ರಾಡಕ್ಟ್ ಆಫ್ ದಿ ಸ್ಟ್ರೆಂತ್ ಆಫ್ ದಿ ಚಾರ್ಜಸ್. ಫೋರ್ಸ್ ಯಾವುದಕ್ಕೆ ಡಿಪೆಂಡ್ ಆಗಿರುತ್ತೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಪ್ರಾಡಕ್ಟ್ ಆಫ್ ದಿ ಸ್ಟ್ರೆಂತ್ ಆಫ್ ದಿ ಚಾರ್ಜಸ್. ಎರಡು ಚಾರ್ಜಸ್ ಟು ಸ್ಟ್ರೆಂತ್ನ ಪ್ರಾಡಕ್ಟ್ ಮಾಡಿದ್ರೆ ಅದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ನಮ್ಮ ಕುಲುಮ್ ಫೋರ್ಸ್ ಅಥವಾ ಫೋರ್ಸ್ ಆಫ್ ಇಂಟರಾಕ್ಷನ್, ಕರೆಕ್ಟ್. ಅಂಡ್ ಫೋರ್ತ್ ಥಿಂಗ್ ನೆನ್ಪಿಟ್ಕೋಬೇಕಾಗಿರುತ್ತೆ ಕುಲುಮ್ಸ್ ಲಾನಲ್ಲಿ, ದ ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಆ ಎರಡು ಫೋರ್ಸಸ್ ಎರಡು ಚಾರ್ಜಸ್ ಇರುತ್ತಲ್ಲ, ಆ ಎರಡು ಚಾರ್ಜಸ್ ನಡುವೆ ಇರೋ ಡಿಸ್ಟೆನ್ಸ್ ಮೇಲೂ ಕೂಡ ಆ ಫೋರ್ಸ್ ಡಿಪೆಂಡ್ ಆಗಿದೆ ಇನ್ವರ್ಸ್ಲಿ ಸ್ಕ್ವಯರ್ ಆಗಿ, ಕರೆಕ್ಟ್. ಸೂಪರ್. ಅಂಡ್ ನಾಲ್ಕನೇ ಥಿಂಗ್ ಆಯಿತು. ಐದನೇ ಥಿಂಗ್ ಏನು ನೆನ್ಪಿಟ್ಕೋಬೇಕು ಅಂದರೆ, ಈ ಫೋರ್ಸ್ ಆಲ್ವೇಸ್ ಲೈನ್ ಜಾಯಿನಿಂಗ್ ಬಿಟ್ವೀನ್ ದ ಟೂ ಪಾಯಿಂಟ್ ಚಾರ್ಜಸ್ ಇರುತ್ತೆ. ಎಲ್ಲಿರುತ್ತೆ ಮಗ ಇದು? ಲೈನ್ ಜಾಯಿನಿಂಗ್ ಬಿಟ್ವೀನ್ ದ ಟೂ ಪಾಯಿಂಟ್ ಚಾರ್ಜಸ್. ಲೈನ್ ಜಾಯಿನಿಂಗ್ ಬಿಟ್ವೀನ್ ಟೂ ಪಾಯಿಂಟ್ ಚಾರ್ಜಸ್ ಇರುತ್ತೆ. ಲೈನ್ ಜಾಯಿನಿಂಗ್ ಬಿಟ್ವೀನ್ ದ ಟೂ ಪಾಯಿಂಟ್ ಚಾರ್ಜಸ್. ಯಾವಾಗಲೂ ಈ ಫೋರ್ಸ್ ಅನ್ನೋದು ಏನಾಗಿರುತ್ತೆ? ಲೈನ್ ಜಾಯಿನಿಂಗ್ ಬಿಟ್ವೀನ್ ದ ಟೂ ಪಾಯಿಂಟ್ ಚಾರ್ಜಸ್. ಅಂದರೆ ಏನು ಸರ್? ಇದೊಂದು ಪಾಯಿಂಟ್ ಚಾರ್ಜು ಇವೆರಡು ನಡುವೆ ಜಾಯಿನ್ ಮಾಡೋ ಲೈನ್, ಇಲ್ಲಿ ಎಲ್ಲಾದ್ರೂ ಈ ಫೋರ್ಸ್ ಇರುತ್ತೆ ಹೊರತು ಇಲ್ಲಿ ಎಲ್ಲೂ ಫೋರ್ಸ್ ಇರಲ್ಲ. ಈ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಲ್ಲೆಲ್ಲೂ ಬರಲ್ಲ. ಇಟ್ ವಿಲ್ ಬಿ ಅಲಾಂಗ್ ದಿ ಲೈನ್ ಜಾಯಿನಿಂಗ್ ಬಿಟ್ವೀನ್ ದ ಟೂ ಪಾಯಿಂಟ್ ಚಾರ್ಜಸ್. ನೆನ್ಪಿಟ್ಕೊಂಡಿರಿ. ಸೊ ಇವನ್ನೆಲ್ಲ ಸೇರಿಸ್ಕೊಂಡ್ರೆ ನಾವು ಸ್ಟೇಟ್ಮೆಂಟ್ ಬರಿಬಹುದು. ಇದನ್ನೆಲ್ಲ ಸೇರಿಸ್ಕೊಂಡು ನಾವು ಸ್ಟೇಟ್ಮೆಂಟ್ ಬರಿಬಹುದು. ಹೆಂಗ್ ಬರಿಬಹುದು ಸರ್ ಸ್ಟೇಟ್ಮೆಂಟ್? ಇವನ್ನೆಲ್ಲ ನೋಡಿಕೊಂಡು ಕೇಳಿಸ್ಕೊತಾ ಹೋಗಿ ಕ್ಲಿಯರ್ ಆಗಿ ಒಂದ್ಸಲ ಹೇಳ್ಬಿಡೋಣ. ಕುಲುಮ್ಸ್ ಲಾ ಸ್ಟೇಟ್ಸ್ ದಟ್ ಫೋರ್ಸ್ ಆಫ್ ಇಂಟರಾಕ್ಷನ್ ಬಿಟ್ವೀನ್ ಟೂ ಪಾಯಿಂಟ್ ಚಾರ್ಜಸ್. ಸೂಪರ್ ಮಗ. ಫೋರ್ಸ್ ಆಫ್ ಇಂಟರಾಕ್ಷನ್ ಬಿಟ್ವೀನ್ ಪಾಯಿಂಟ್ ಚಾರ್ಜಸ್ ಅಂತ ಬರೆಯೋಣ, ರೈಟ್. ಫೋರ್ಸ್ ಆಫ್ ಇಂಟರಾಕ್ಷನ್ ಬಿಟ್ವೀನ್ ದ ಪಾಯಿಂಟ್ ಚಾರ್ಜಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಪ್ರಾಡಕ್ಟ್ ಆಫ್ ದಿ ಸ್ಟ್ರೆಂತ್ ಆಫ್ ದಿ ಚಾರ್ಜಸ್ and inversely proportional to the square of the distance between them and takes place along the line joining between the two point charges. ನೋಡಿ, ಈ 5 ಪಾಯಿಂಟ್ ಸ್ಟೇಟ್ಮೆಂಟ್ ರೂಪದಲ್ಲಿ ಹೇಳುತ್ತೆ ನಾವು ಕುಲುಮ್ಸ್ ಲಾ ಅಂತ ಕರಿತೀವಿ. ಇನ್ನೊಂದ್ಸಲ ರಿಪೀಟ್ ಮಾಡ್ಬಿಟ್ಟು ಮುಂದೆ ಹೋಗೋಣ. ಕುಲುಮ್ಸ್ ಲಾ ಸ್ಟೇಟ್ ದಟ್ ದ ಫೋರ್ಸ್ ಆಫ್ ಇಂಟರಾಕ್ಷನ್ ಬಿಟ್ವೀನ್ ದ two point charges, the force of interaction between the 2 point charges is directly proportional to the product of the charges, for product of the strength of the charges, inversely proportional to the square of the distance between them, takes place the line joining between the 2 point charges. Clear maga? Clear? Super. So explain ಅಂತ ಇದೆ. ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ವೆರಿ ಸಿಂಪಲ್. ಎರಡು ಪಾಯಿಂಟ್ ಚಾರ್ಜಸ್ನ ಬರ್ಕೊಳ್ಳಿ, ಅದಕ್ಕೆ Q1 Q2 ಅಂತ ಹೆಸರು ಕೊಡಿ. ಸೊ ಡಿಸ್ಟೆನ್ಸ್ ಆರ್ ಅಂತ ಬರೀರಿ. ದೇ ಆರ್ ಅಟ್ ಎ ಡಿಸ್ಟೆನ್ಸ್ ಆಫ್ ಆರ್. ಸೂಪರ್. F is directly proportional to, according to statement Q1 Q2 divided by R square. F ನ ರಿಲೀಸ್ ಮಾಡಿ, ಪ್ರಪೋರ್ಷನಾಲಿಟಿ ರಿಲೀಸ್ ಮಾಡಿ ಒಂದು ಕಾನ್ಸ್ಟೆಂಟ್ ನ ಆಡ್ ಮಾಡಿ. ಆ ಕಾನ್ಸ್ಟೆಂಟ್ ಹೆಸರು K ಅಂತ ಕರೀರಿ. K Q1 Q2 by R square ಅಂತ ಬರುತ್ತೆ. ಸೂಪರ್. ವೇರ್ K is Coulomb's ಫೋರ್ಸ್ ಕಾನ್ಸ್ಟೆಂಟ್ ಅಥವಾ ಫೋರ್ಸ್ ಕಾನ್ಸ್ಟೆಂಟ್ ಅಂತ ಕರ್ಕೊಳ್ಳಿ. ಇಟ್ಸ್ಗೇನು ತಪ್ಪಿಲ್ಲ.
ಸೊ ಈ ಕೆ ವ್ಯಾಲ್ಯೂ ಇಲ್ಲಿವರೆಗೂ ಸಾಕು ನಿಮಗೆ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಅಂತ ಕೇಳಿದಾಗ ಇಲ್ಲಿವರೆಗೂ ಸಾಕು. ವೇರ್ ಕೆ ಈಸ್ ಕಾಲ್ಡ್ ಎಸ್ ಎ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಂತ ಬರೆದ್ರೆ ಸಾಕು, ಅಲ್ಲಿವರೆಗೂ ಸಾಕು ಕ್ವಶನ್ಗೆ. ಬಟ್ ಕೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕೇಳಿದ್ರೆ ಕೆ ಡಿಪೆಂಡ್ಸ್ ಆನ್ ಟೂ ಥಿಂಗ್ಸ್. ಯಾವುದು ಫಸ್ಟ್ನೇದು ಅಂದರೆ ನಾವು ಯಾವ ಸಿಸ್ಟಮ್ ಆಫ್ ಯೂನಿಟ್ಸ್ನ ಯೂಸ್ ಮಾಡ್ತೀವೋ ಅದ್ರ ಮೇಲೆ ಕೆ ವ್ಯಾಲ್ಯೂ ಡಿಪೆಂಡ್ ಆಗಿರುತ್ತೆ. ನಾವು ಯಾವ ಸಿಸ್ಟಮ್ ಆಫ್ ಯೂನಿಟ್ಸ್ನ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಕೆ ವ್ಯಾಲ್ಯೂ ಡಿಪೆಂಡ್ ಆಗಿರುತ್ತೆ, ಫಸ್ಟ್ ಒನ್. ಸೆಕೆಂಡ್ ಥಿಂಗ್, ಈ ಕೆ ವ್ಯಾಲ್ಯೂ ಈ ಪಾಯಿಂಟ್ ಚಾರ್ಜಸ್ ನಡುವೆ ಏನಿದೆ ಸಪರೇಷನ್ ಬಿಟ್ವೀನ್ ದ ಚಾರ್ಜಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಪರೇಷನ್ ಬಿಟ್ವೀನ್ ಚಾರ್ಜಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೆನ್ಪಿಟ್ಕೊಂಡಿರಿ. ಅಂದರೆ ಏನು ಸರ್, ಇಲ್ಲಿ ಒಂದು ಚಾರ್ಜ್ ಇದೆ, ಇಲ್ಲಿ ಇನ್ನೊಂದು ಚಾರ್ಜ್ ಇದೆ, ಇವೆರಡು ಚಾರ್ಜ್ ನಡುವೆ ಏನೂ ಇಲ್ಲ ಅಂದರೆ ಕೆ ವ್ಯಾಲ್ಯೂ ಬೇರೆ ಇರುತ್ತೆ. ಈ ಚಾರ್ಜ್ ಇದೆ, ಇದ್ರ ನಡುವೆ ಗ್ಲಾಸ್ ಇದೆ ಅಂತ ಅನ್ಕೊಳ್ಳಿ. ಇಲ್ಲೊಂದು ಚಾರ್ಜ್ ಇದೆ, ಗ್ಲಾಸ್ ಇದೆ, ಇಲ್ಲೊಂದು ಚಾರ್ಜ್ ಇದೆ, ಇದ್ರ ನಡುವೆ ಏನಿದೆ ಗ್ಲಾಸ್ ಇದೆ, ಆವಾಗ ಕೆ ವ್ಯಾಲ್ಯೂ ಬೇರೆ ಬರುತ್ತೆ. ಸಪರೇಷನ್ ಬಿಟ್ವೀನ್ ದ ಚಾರ್ಜಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆ ವ್ಯಾಲ್ಯೂ. ಡನ್ನ. ಸೂಪರ್. ಇಫ್ ಕೆ ವ್ಯಾಲ್ಯೂ ಏನಾದರೂ ನಾವು ಯೂಶಲಿ ಏನು 9 × 10⁹ ಅಥವಾ ಅದಕ್ಕಿಂತ ಮುಂಚೆ ಏನು ಬರಿತೀವಿ ಕೆ ವ್ಯಾಲ್ಯೂ ಈಸ್ ರಿಟರ್ನ್ ಆಸ್ 1/4πε0 ಅಂತ ನಾವು ಕಲ್ತಿದ್ದೀವಲ್ಲ. ಏನು ಸರ್ ಇದು, ವಾಟ್ ಈಸ್ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ದಿಸ್ ಅಂದರೆ ಕೆ ವ್ಯಾಲ್ಯೂ ನೀನು ಎಲ್ಲಿ ತಗೋತಾ ಇದೆಯಾ ಇವಾಗ ಅಂದರೆ ಐ ಹ್ಯಾವ್ ರಿಟರ್ನ್ ದ ವ್ಯಾಲ್ಯೂ ಆಫ್ ಕೆ ಇನ್ SI ಸಿಸ್ಟಮ್, ಫಸ್ಟ್ ಒನ್. ಸೆಕೆಂಡ್ ಥಿಂಗ್, ದ ಪಾಯಿಂಟ್ ಚಾರ್ಜಸ್ ಕೆಪ್ಟ್ ಇನ್ ವ್ಯಾಕ್ಯೂಮಲ್ಲಿ ಪ್ಲೇಸ್ ಮಾಡಿದ್ದಾರೆ ಈ ವ್ಯಾಲ್ಯೂ ಬರೀಬೇಕಾದ್ರೆ, ದೇ ಕೆಪ್ಟ್ ಇನ್ ವ್ಯಾಕ್ಯೂಮ್. ಸೊ ಇದು ನಾನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಮಾತ್ರ ಹೇಳ್ತಾ ಇರೋದ್ರಿಂದ ಫಾಸ್ಟಾಗಿ ಬೇಗ ಹೇಳ್ತಾ ಇದ್ದೀನಿ. ನಾನು ರೆಗ್ಯುಲರ್ ಕ್ಲಾಸಸಲ್ಲಿ ಜಸ್ಟ್ ಟೆಲ್ ವಾಟ್ ಎಕ್ಸಾಕ್ಟ್ಲಿ ದ ಮೀನಿಂಗ್ ಆಫ್ ದಟ್. ಬಟ್ ಇವಾಗ ರೆಗ್ಯುಲರ್ ಕ್ಲಾಸ್ ಹೇಳ್ಕೊಂಡು ಕೂತ್ಕೊಳಕ್ಕಾಗಲ್ಲ, ಬಿಕಾಸ್ ಈಗ ಎಕ್ಸಾಮ್ ನಿಯರ್ ಇದ್ದೀವಿ, ಯಾವ್ಯಾವ ಕ್ವಶನ್ಸ್ ಬೇಕೋ ಅವು ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ರೆಗ್ಯುಲರ್ ಕ್ಲಾಸಸಲ್ಲಿ ಇದು ಕಂಪ್ಲೀಟಾಗಿ ಹೇಳ್ತಿರ್ತೀನಿ. ಬಟ್ ಇಲ್ಲಿ ನಾವೇನು ಮಾಡೋಣ, ಕಲಿತಾ ಹೋಗೋಣ, ಟ್ರೈ ಮಾಡೋಣ. ಕೆ ವ್ಯಾಲ್ಯೂ 1/4πε0 ಯಾವಾಗ ಆಗಿರುತ್ತೆ ಅಂದರೆ ವೆನ್ ದ ಟೂ ಚಾರ್ಜಸ್ ಆರ್ ಕೆಪ್ಟ್ ಇನ್ ವ್ಯಾಕ್ಯೂಮಲ್ಲಿ ಇಟ್ಟಿರಬೇಕು ಆ್ಯಂಡ್ ದ ಸಿಸ್ಟಮ್ ಆಫ್ ಯೂನಿಟ್ಸ್ ಶುಡ್ ಬಿ ಇನ್ SI ಸಿಸ್ಟಮ್ ಆಗಿದ್ದಾಗ ಇದ್ರ ವ್ಯಾಲ್ಯೂ 1/4πε0 ಆಗುತ್ತೆ. ವೇರ್ ε0 ಈಸ್ ಕಾಲ್ಡ್ ಆಸ್ ಅನ್ permittivity of a medium. Superb. And ಕೆ ವ್ಯಾಲ್ಯೂಗೆ ε0 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ 9 × 10⁹ ಅಂತ ಬರುತ್ತೆ. ε0 ವ್ಯಾಲ್ಯೂ 8.85 × 10⁻⁻12 ಅಂತ ಬಂದಿರುತ್ತೆ. ನೆನ್ಪಿಟ್ಕೊಂಡಿರಿ. ಯೂನಿಟ್ ಬರಿತೀನಿ, ಐ ರೈಟ್ ದ ಯೂನಿಟ್. ಈ ಕಡೆ ಸೈಡಲ್ಲಿ ಯೂನಿಟ್ ಬರಿತೀನಿ, ಡೋಂಟ್ ಟೇಕ್ ಟೆನ್ಷನ್. ಸೊ ಕೆ ವ್ಯಾಲ್ಯೂ ಐ ಕ್ಲಿಯರ್ ದಿಸ್. ಇದನ್ನು ಅಳಿಸ್ಕೊಂಡು ಯೂನಿಟ್ ಬರೆಯೋಕ್ಕೆ ಟ್ರೈ ಮಾಡೋಣ. ಐ ಕ್ಲಿಯರ್ ದಿಸ್. ಓಕೆ, ಸೂಪರ್. ಯೂನಿಟ್ನ ಬರೆಯೋಕ್ಕೆ ಟ್ರೈ ಮಾಡೋಣ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕೆ ವ್ಯಾಲ್ಯೂ ಯೂನಿಟ್ ಏನಾಗುತ್ತೆ, ಕೆಗೆ ಯೂನಿಟ್ ಅಥವಾ ವ್ಯಾಲ್ಯೂ 9 × 10⁻9 ಆಗುತ್ತೆ. ಕೆ ಇಲ್ಲಿದ್ದಾಗ F/r², ಎಫ್ಗೆ ಯೂನಿಟ್ ನ್ಯೂಟನ್, r² ಗೆ ಯೂನಿಟ್ ಮೀಟರ್² ಡಿವೈಡೆಡ್ ಬೈ ಕೂಲಂಬ್ ಸ್ಕ್ವೇರ್. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಕೆ ಅಂಡ್ ವಿತ್ SI ಯೂನಿಟ್. ಸೊ ε0ಗೆ ಯೂನಿಟ್ ಏನಾಗುತ್ತೆ, ε0 ಈಸ್ ಈಕ್ವಲ್ ಟು ಇದು ಈ ಕಡೆ ಬರುತ್ತೆ. ಸೊ ಇದು ಕಂಪ್ಲೀಟ್ ಆಗಿ ಎಲ್ಲಿ 1/4πε0 ಕೆ ಬದಲು ಇಲ್ಲಿ ಬರುತ್ತೆ. ಅಲ್ಲಿ ε0 ವ್ಯಾಲ್ಯೂ 8.85 × 10⁻12 ε0 ಈ ಕಡೆ ಬಂದಾಗ, ಸೊ ಇಲ್ಲಿ 1/4πε0 ಇರುತ್ತೆ. ε0 ಈ ಕಡೆ ಬಂದಾಗ Q1 Q2 by F × r². Q1 Q2ಗೆ c² ಡಿವೈಡೆಡ್ ಬೈ ನ್ಯೂಟನ್ ಮೀಟರ್². ಸೊ c² ಡಿವೈಡೆಡ್ ಬೈ ನ್ಯೂಟನ್ ಮೀಟರ್². ಕರೆಕ್ಟ್ ಆಗಿದೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಯುವರ್ ε0 ವ್ಯಾಲ್ಯೂ ಹಿಂಗಿರುತ್ತೆ ಅವಾಗ. ಸೊ ಕರೆಕ್ಟಾಗಿ ನಾವು ಬರೆದಿದ್ದು ಕೆ ವ್ಯಾಲ್ಯೂ ಇಲ್ಲಿ ಬರುತ್ತೆ. ಸೊ ಎಲ್ಲಿ ಕೆ ಬದಲಾಗಿ 1/4πε0, ε0 ಈ ಕಡೆ ಬರುತ್ತೆ. ε0 is equal to Q1 Q2 by F0. ಕರೆಕ್ಟ್. ಸೊ ದಿಸ್ ಆರ್ ದ ಯೂನಿಟ್ಸ್ ಆಫ್ ಯುವರ್ ಕೆ ಅಂಡ್ ε0 ಮತ್ತು ಕೆ ವ್ಯಾಲ್ಯೂಗೆ ಯೂನಿಟ್ ಹಿಂಗಿರುತ್ತೆ, ನೆನ್ಪಿಟ್ಕೊಂಡಿರಿ. ಸೊ ಈ ಕ್ವಶನ್ಗೆ ಸ್ಟೇಟ್ಮೆಂಟ್ ಬರೆದು ಎಕ್ಸ್ಪ್ಲನೇಷನ್ ಬರೆದ್ರೆ ಸಾಕು. ಇದೆಲ್ಲ ನಿಮಗೆ ನೆನಪಿರಲಿ ಅಂತ ಹೇಳ್ತಾ ಇರೋದಷ್ಟೇ ಕಾನ್ಸೆಪ್ಟ್ನ. ಆ್ಯಂಡ್ ಕುಲುಮ್ಸ್ ಫೋರ್ಸ್ನ ದಿಲ್ ಆಲ್ಸೋ ಕಾಲ್ ಇಟ್ ಆಸ್ ಅ ಸೆಂಟ್ರಲ್ ಫೋರ್ಸ್. ನೆನ್ಪಿಟ್ಕೊಂಡಿರಿ, ಯಾವಾಗಾದ್ರೂ ಕೇಳಿದ್ರೆ ಆನ್ಸರ್ ಮಾಡಿರಿ. ಕೂಲಂಬ್ ಫೋರ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಸೆಂಟ್ರಲ್ ಫೋರ್ಸ್ ಅಂತ ಕರಿತೀವಿ ಕೂಲಂಬ್ ಫೋರ್ಸ್ನ. ಕ್ಲಿಯರಾ? ಎಸ್ ಸರ್. ಸೊ ಲೆಟ್ ಮಿ ಮೂವ್ ಫಾರ್ ನೆಕ್ಸ್ಟ್ ಕ್ವಶನ್. ರೈಟ್ ಕೂಲಂಬ್ಸ್ ಲಾ ಇನ್ ವೆಕ್ಟಾರ್ ಫಾರ್ಮ್ ಬರೆಯೋದು ತುಂಬ ಈಸಿ ಮಗ. ಕೂಲಂಬ್ಸ್ ಲಾನ ವೆಕ್ಟಾರ್ ಫಾರ್ಮಲ್ಲಿ ಬರೀಬೇಕು ಅಂದರೆ F21 ಅಂತ ಬರೀರಿ. F21 ಅಂದರೆ ಫೋರ್ಸ್ ಆನ್ 2 ಡ್ಯೂ ಟು 1. ಫೋರ್ಸ್ ಆನ್ 2 ಡ್ಯೂ ಟು 1 ಅಂದರೆ ದಿಸ್ ಇಸ್ Q1 ಆ್ಯಂಡ್ ದಿಸ್ ಇಸ್ Q2. ಸೂಪರ್. ಇದ್ರ ಮೇಲೆ ಫೋರ್ಸ್ ಈ ಕಡೆ ಇರುತ್ತೆ. ಫೋರ್ಸ್ ಆನ್ 2 ಡ್ಯೂ ಟು 1, ಈ ಕಡೆ ಫೋರ್ಸ್ ಆನ್ 1 ಡ್ಯೂ ಟು 2. ಸೂಪರ್. ಇದು ಫೋರ್ಸ್ ವೆಕ್ಟಾರ್ ಫಾರ್ಮ್ ಬರೀಬೇಕು ಅಂದರೆ 1/4πε0 Q1 Q2 ಡಿವೈಡೆಡ್ ಬೈ r² ಅಂತಾನೆ ಬರ್ತು. ಇಲ್ಲಿ r⁻21 ಅಂತ ಬರೀರಿ. ಇಲ್ಲಿ r²21 ಅಂತ ಬರ್ಕೊಂಡ್ರೆ ದಿಸ್ ಇಸ್ ದ ವೆಕ್ಟಾರ್ ಫಾರ್ಮ್ ಫಾರ್ ಯುವರ್ ಕೂಲಂಬ್ಸ್ ಲಾ. ರೈಟ್? ಇದು ಈಸಿ ಕ್ವಶನ್, ಆರಾಮಾಗಿ ನೀವು ಆನ್ಸರ್ ಮಾಡ್ತೀರಾ. ಸೂಪರ್.
ಸೊ ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಚಾರ್ಜ್, ಡಿಫೈನ್ ಎಸ್ ಐ ಯೂನಿಟ್ ಆಫ್ ಚಾರ್ಜ್ ಅಂತ ಇದೆ. ವಾಟ್ ಈಸ್ ಎಸ್ ಐ ಯೂನಿಟ್ ಆಫ್ ಚಾರ್ಜ್ ಅಂದರೆ ದ ಎಸ್ ಐ ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲೂಮ್ ಅಂತ ಕರಿತೀವಿ, ನೆನ್ಪಿಟ್ಕೊಂಡಿರಿ. ಎಸ್ ಐ ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲೂಮ್. ವೆರಿ ಸಿಂಪಲ್, you can answer this question very easily. SI unit of charge is coulomb. Define SI unit of charge ಅಂದ್ರೆ define ಅಂತ ಹೇಳಿದಾಗ you have to define for 1 coulomb. ನೀವು 1 coulomb ನ ಡಿಫೈನ್ ಮಾಡಬೇಕಾಗುತ್ತೆ. ಡಿಫೈನ್ SI ಯೂನಿಟ್ ಆಫ್ ಚಾರ್ಜ್ ಅಂತ ಕೇಳಿದಾಗ ಸೂಪರ್ 1 coulomb ಆಫ್ ಚಾರ್ಜ್ ಅಂದ್ರೆ ಏನು? ಯಾವಾಗ ಒಂದು ಚಾರ್ಜ್ 1 coulomb ಆಗುತ್ತೆ ಅವಾಗ ಯಾವಾಗ ಆಗುತ್ತೆ ಅಂದ್ರೆ ಇದಕ್ಕೆ ಆಪೋಸಿಟ್ ಆಗಿ ಅಥವಾ ಇನ್ನೊಂದು ಚಾರ್ಜ್ ಏನಾಗಿರ್ಬೇಕು ಅದೇ ಚಾರ್ಜ್ ಆಗಿರ್ಬೇಕು, ಅಷ್ಟೇ ಮ್ಯಾಗ್ನಿಟ್ಯೂಡ್ ಆಗಿರೋ ಚಾರ್ಜ್ನ 1 ಮೀಟರ್ ದೂರದಲ್ಲಿ ಇಡಬೇಕು. ಯಾವಾಗ ನೀವು 1 ಕೂಲಮ್ ಆಫ್ ಚಾರ್ಜ್ ಮತ್ತೆ 1 ಕೂಲಮ್ ಆಫ್ ಚಾರ್ಜ್ನ 1 ಮೀಟರ್ ದೂರದಲ್ಲಿ ಇಡ್ತಿರೋ ಅವಾಗ ನನಗೆ ವ್ಯಾಲ್ಯೂ ಆಫ್ ಎಫ್ ಏನಾಗುತ್ತೆ 9 × 10⁹ ನ್ಯೂಟನ್ ಆಗಿರುತ್ತೆ. ಸೊ ಯಾವಾಗ ಫೋರ್ಸು 9 × 10⁹ ನ್ಯೂಟನ್ ಆಗುತ್ತೆ ಅಂದರೆ ಈ ಐಡೆಂಟಿಕಲ್ ಚಾರ್ಜಸ್ನ 1 ಮೀಟರ್ ದೂರದಲ್ಲಿ ಇಟ್ಟಾಗ, ಅದನ್ನೇ ಸ್ಟೇಟ್ಮೆಂಟ್ ರೂಪದಲ್ಲಿ ಬರ್ತಿದ್ದೀನಿ, ಇಲ್ಲಿ ನೋಡ್ತಾ ಹೋಗೋಣ. Is the charge that when placed at a distance of 1 meter from the another identical charge kept in vacuum. Superb. ಅದನ್ನ ಎಲ್ಲಿ ಇಡಬೇಕು? ವ್ಯಾಕ್ಯೂಮ್ ಅಲ್ಲಿ ಪ್ಲೇಸ್ ಮಾಡಬೇಕು. ನಾನು ಅವೆಲ್ಲ ಹೇಳಿದೆ KVL ಡಿಪೆಂಡ್ಸ್ ಆನ್ ವ್ಯಾಕ್ಯೂಮ್. ಸೂಪರ್. A force of repulsion 9 × 10⁹. ನನಗೆ ರಿಪಲ್ಷನ್ ಫೋರ್ಸಸ್ ಬಂತು ಮಗ 9 × 10⁹. ನಾನು ಯಾವಾಗ 1 ಕೂಲಮ್ ಅಂತ ಹೇಳ್ತೀನಿ ಅಂದರೆ ಈ ಚಾರ್ಜ್ 1 ಕೂಲಮ್ ಹಾಕಬೇಕು ಅಂದರೆ ಇನ್ನೊಂದು ಚಾರ್ಜ್ ಕೂಡ ಅಷ್ಟೇ ಐಡೆಂಟಿಕಲ್ ಚಾರ್ಜ್ ಆಗಿರಬೇಕು, ಅವೆರಡು ಡಿಸ್ಟೆನ್ಸ್ 1 ಮೀಟರ್ ಆಗಿರಬೇಕು. ಆವಾಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗೋ ಫೋರ್ಸ್ ಎಷ್ಟಾಗಿರುತ್ತೆ 9 × 10⁹ ನ್ಯೂಟನ್ ಆಗಿರುತ್ತೆ. ಸೊ ಆವಾಗ ನಾನು ಆಗಿರೋ ಚಾರ್ಜ್ ಅಥವಾ ಇರೋ ಚಾರ್ಜ್ ವ್ಯಾಲ್ಯೂ 1 ಕೂಲಮ್ ಅಂತ ಹೇಳೋಕ್ಕೆ ಸಾಧ್ಯ. ದಿಸ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ದಟ್. ನೆನ್ಪಿಟ್ಕೊಂಡು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿರಿ. ದ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಇಸ್ ಎಫ್. ಅಂದರೆ ಯಾವುದೋ ಎರಡು ಚಾರ್ಜಸ್ ನಡುವೆ ಇರೋ ಫೋರ್ಸ್ನ ಎಫ್ ಅಂತ ಕರೆಯೋಣ. ಸೂಪರ್. ವಾಟ್ ಈಸ್ ದ ನ್ಯೂ ಫೋರ್ಸ್ ವೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಸ್ ಹಾಲ್ಫ್. ಎರಡು ಚಾರ್ಜಸ್ ನಡುವೆ ಡಿಸ್ಟೆನ್ಸ್ನ ಅರ್ಧ ಮಾಡಿದ್ರೆ ಫಸ್ಟ್ ಫೋರ್ಸ್ ಎಷ್ಟಿತ್ತು ಎಫ್ ಇತ್ತು, ಇವಾಗ ಏನಾಯಿತು ಎಫ್ ಡ್ಯಾಶ್ ಆಯಿತು. ಎಫ್ ಡ್ಯಾಶ್ ಅಲ್ಲಿ ಏನಾಗಿದೆ ಆರ್ ಮಾತ್ರ ಚೇಂಜ್ ಮಾಡಿದರೆ, ಮೇಲ್ಗಡೆ ಇರೋ ವ್ಯಾಲ್ಯೂ ಚೇಂಜ್ ಮಾಡಿಲ್ಲ. Q1 Q2/r² ಇತ್ತು, ಇದಕ್ಕೇನಾಗಿರುತ್ತೆ Q1 Q2 /r/2 ಹೋಲ್ ಸ್ಕ್ವೇರ್. ಆಫ್ ಮಾಡಿದಾಗ r/2 ಆಗುತ್ತಾ? ಕರೆಕ್ಟ್. ಸೊ ಹಾಗಾದ್ರೆ ಎಫ್ ಡ್ಯಾಶ್ ವ್ಯಾಲ್ಯೂ ಅಥವಾ F1 ವ್ಯಾಲ್ಯೂ ಏನಾಗುತ್ತೆ 4 ಟೈಮ್ಸ್ ಆಫ್ ಎಫ್ ಆಗುತ್ತೆ. ಬಿಕಾಸ್ ನ್ಯೂಮರೇಟರ್ Q1 Q2 ಕ್ಯಾನ್ಸಲ್ ಆಗುತ್ತೆ, ಡಿನಾಮಿನೇಟರ್ ಕೂಡ r² ಕ್ಯಾನ್ಸಲ್ ಆಗುತ್ತೆ, ಇದು 4 ಮೇಲ್ ಬರುತ್ತೆ. ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು 4 ಟೈಮ್ಸ್ ಆಫ್ Q1 Q2/r². ರೈಟಾ? ಸೊ ಯಾವಾಗ ನೀವು ಡಿಸ್ಟೆನ್ಸ್ನ ಅರ್ಧ ಮಾಡ್ತಿರೋ ಅವಾಗ ಫೋರ್ಸ್ ವ್ಯಾಲ್ಯೂ ಏನಾಗುತ್ತೆ 4 ಟೈಮ್ಸ್ ಜಾಸ್ತಿ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಈಸಿ ಕ್ವಶನ್, ಯು ಕ್ಯಾನ್ ಸಾಲ್ವ್ ಇಟ್ ಇನ್ ದ ಎಕ್ಸಾಮಿನೇಷನ್. ನೆಕ್ಸ್ಟ್ ಕ್ವಶನ್ಗೆ ಹೋದರೆ, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಇನ್ ವೆಕ್ಟರ್ ಫಾರ್ಮ್ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್. ಫಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ನ ಸ್ಕೇಲಾರ್ ಫಾರ್ಮಲ್ಲಿ ಬರೆಯೋಣ. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು? ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂದ್ರೂ ಒಂದೇನೆ, ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೂ ಒಂದೇನೆ. ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೇನು? ಫೋರ್ಸ್ ಎಕ್ಸ್ಪೀರಿಯನ್ಸಸ್ ಬೈ ಎ ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್. ಫೋರ್ಸ್ ಎಕ್ಸ್ಪೀರಿಯನ್ಸಸ್ ಬೈ ಎ ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್. ಸೊ ಅಂದರೆ ಏನು ಸರ್? ಒಂದು ಚಾರ್ಜ್ ಇದೆ ಮಗ, ಈ ಚಾರ್ಜ್ ನಾವೇನು ಕರಿತೀವಿ ಸೋರ್ಸ್ ಚಾರ್ಜ್ ಅಂತ ಕರಿತೀವಿ, ಅದ್ರ ವ್ಯಾಲ್ಯೂ Q ಅಂತ ಕರೆಯೋಣ. ಇನ್ನೊಂದು ಸ್ವಲ್ಪ ದೂರದಲ್ಲಿ ಆರಷ್ಟು ಡಿಸ್ಟೆನ್ಸ್ ದೂರದಲ್ಲಿ ಒಂದು ಟೆಸ್ಟ್ ಚಾರ್ಜ್ ತಗೋಣ, ಅದ್ರ ವ್ಯಾಲ್ಯೂ Q0 ಅಂತ ಕರೆಯೋಣ. ನನ್ನ ವರ್ಡ್ನ ನೆನ್ಪಿಟ್ಕೊಳ್ಳಿ, ನಾನು ಹೇಳ್ತಿರೋ ವರ್ಡ್ನ ನೆನ್ಪಿಟ್ಕೊಂತ ಹೋಗಿ ಸೋರ್ಸ್ ಮತ್ತು ಟೆಸ್ಟ್ ಚಾರ್ಜ್ ಅಂತ ತಗೋತಾ ಇದ್ದೀನಿ. ಸೋರ್ಸ್ ಚಾರ್ಜ್ ಅಂದರೆ ಏನು? ದ ಚಾರ್ಜ್ ವೇರ್ ಐ ಹ್ಯಾವ್ ಟು ಫೈಂಡ್ ಔಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಒಂದು ಎಲೆಕ್ಟ್ರಿಕ್ ಫೀಲ್ಡ್ನ ಫೈಂಡ್ ಔಟ್ ಮಾಡಬೇಕು ಯಾವುದ್ರದ್ದು ಅಂತ ಕರಿತೀವಲ್ಲ, ಯಾವುದ್ರೂ ಎಲೆಕ್ಟ್ರಿಕ್ ಫೀಲ್ಡ್ನ ಫೈಂಡ್ ಔಟ್ ಮಾಡ್ತೀವೋ ಅದು ಸೋರ್ಸ್ ಚಾರ್ಜ್ ಆಗಿರುತ್ತೆ. ಟೆಸ್ಟ್ ಚಾರ್ಜ್ ಏನಾಗಿರುತ್ತೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ನ ಟೆಸ್ಟ್ ಮಾಡೋಕ್ಕೋಸ್ಕರ ಇರೋ ಚಾರ್ಜ್ನ ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ. ಆ್ಯಂಡ್ ಇದ್ರ ಸ್ಟ್ರೆಂತ್ ಇದ್ರ ಜೊತೆ ಕಂಪೇರ್ ಮಾಡಿದಾಗ ವೆರಿ 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 ನೆಗ್ಲೆಕ್ಟ್, ತುಂಬ ನೆಗ್ಲೆಕ್ಟ್ ಆಗಿರೋ ಚಾರ್ಜ್ನ ಟೆಸ್ಟ್ ಚಾರ್ಜ್ ಆಗಿ ತಗೋಬೇಕು. ಯೂಶಲಿ ನಾವೇನು ಮಾಡ್ತೀವಿ, ಟೆಸ್ಟ್ ಚಾರ್ಜ್ನ ಯೂನಿಟ್ ಪಾಸಿಟಿವ್ ಚಾರ್ಜ್ ಆಗಿ ತಗೊಂಡಿರ್ತೀವಿ ಟು ಟೆಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ದಿ ಸೋರ್ಸ್ ಚಾರ್ಜ್. ಡನ್, ಸೂಪರ್. ಸೊ ಇವಾಗ ನಾನು ಇವೆರಡರ ನಡುವೆ ಇರೋ ಫೋರ್ಸ್ ಆಫ್ ಇಂಟ್ರಾಕ್ಷನ್ನ ಬರಿಬೋದು. ಇವೆರಡರ ನಡುವೆ ಇರೋ ಫೋರ್ಸ್ ಆಫ್ ಇಂಟ್ರಾಕ್ಷನ್ ಬರೆದ್ರೆ ಎಷ್ಟು ಬರುತ್ತೆ ನನಗೆ? Q0 /r² ಇಂಟು ಈ Q0 ನ ಹಂಗೆ ಬರ್ಕೋತೀನಿ. Q0 ಕ್ಯಾನ್ಸಲ್ ಆಗುತ್ತೆ, ದಟ್ ಈಸ್ ಈಕ್ವಲ್ ಟು KQ/r². ದಟ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ 1/4πε0 Q/r². ಕರೆಕ್ಟಾ? ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಯುವರ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಸ್ಕೇಲಾರ್ ಫಾರ್ಮ್. ಸ್ಕೇಲಾರ್ ಫಾರ್ಮಲ್ಲಿರೋ ಎಲೆಕ್ಟ್ರಿಕ್ ಫೀಲ್ಡ್. ಸೂಪರ್. ಸೊ ಈ ಸ್ಕೇಲಾರ್ ಫಾರ್ಮ್ ಆಗಿರೋ ಎಲೆಕ್ಟ್ರಿಕ್ ಫೀಲ್ಡ್ ನಾವೇನು ಮಾಡಬೇಕು, ಇವಾಗ ವೆಕ್ಟಾರ್ ಫಾರ್ಮಲ್ಲಿ ಬರೀಬೇಕು. ವೆರಿ ಸಿಂಪಲ್. ವೆಕ್ಟಾರ್ ಫಾರ್ಮಲ್ಲಿ ಬರಿತೀವಿ ಅಂದರೆ ಸೋರ್ಸ್ 1 ಇದನ್ನ R2 ಅಂತ ಕರ್ಕೊಂಡು ಐ ಕಾಲ್ ಇಟ್ as 2 1
ಆ್ಯಂಡ್ ಆರ್ ಕ್ಯಾಪ್ ಅಂತ ಕರಿತೀನಿ 2 1 ಅಂದರೆ ಇಟ್ ಈಸ್ ಅವೇ ಫ್ರಮ್ ಹಿಯರ್, ಇಲ್ಲಿಂದ ಹಿಂಗೆ ಹೋಗ್ತಾ ಇದೆ ಅಂತ ಅರ್ಥ. ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಈ ದಿಸ್ ಸೈಡ್. ಪಾಸಿಟಿವ್ ಚಾರ್ಜ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇರುತ್ತೆ, ಅಂದರೆ ಅವೇ ಫ್ರಮ್ ದ ಚಾರ್ಜ್ ಇರುತ್ತೆ. ಇಫ್ ಐ ಟೇಕ್ ಎ ನೆಗೆಟಿವ್ ಚಾರ್ಜ್ ಆಸ್ ಎ ಸೋರ್ಸ್ ಚಾರ್ಜ್, electric field is into this, ಈ ಕಡೆ ಡೈರೆಕ್ಷನ್ ಇರುತ್ತೆ. ಸೊ ವೇರ್ ದ ಆರ್ ಕ್ಯಾಪ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ದಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಡೀಲ್ ಓಕೆನಾ? ಎಸ್ ಸರ್. ಸೊ ವೆಕ್ಟರ್ ಫಾರ್ಮಲ್ಲಿ ಬರೆಯೋದು ಹೆಂಗೆ ಅಂತ ಗೊತ್ತಾಯ್ತು ನಮಗೆ. ಸೊ ನೆಕ್ಸ್ಟ್ ಹೋಗೋಣ, ಕ್ವಶನ್ ನಂಬರ್ 11. ವಾಟ್ ಆರ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಸೋರ್ಸ್ ಚಾರ್ಜ್ ಡಿಪೆಂಡ್ಸ್. ಈಗ ತಾನೇ ಬರ್ದ್ವಿ, value of that is equal to 1 divided by 4 pi epsilon naught q divided by r square ಅಂತ ವ್ಯಾಲ್ಯೂ ಬಂದಿತ್ತು. ಡಿಪೆಂಡೆನ್ಸ್ ನೋಡ್ರಿ, ಈ ಡಿಪೆಂಡ್ಸ್ ಆನ್ ಎಪ್ಸಲನ್ ನಾಟ್ ಅಂದರೆ ಮೀಡಿಯಮ್ ಆಫ್ ಸಪ್ರೇಷನ್, ಯಾವ ಮೀಡಿಯಾದೆಲ್ಲ ಸೋರ್ಸ್ ಚಾರ್ಜ್ ಇದೆ ಅದ್ರ ಮೇಲೆ ನಾನು ಈ ವ್ಯಾಲ್ಯೂ ಡಿಪೆಂಡ್ ಆಗಿರುತ್ತೆ. ಫಸ್ಟ್ ಒನ್. ಸೆಕೆಂಡ್ ಥಿಂಗ್, ಇಟ್ ಡಿಪೆಂಡ್ಸ್ ಆನ್ ದಿ ಸೋರ್ಸ್ ಚಾರ್ಜ್. ಸೋರ್ಸ್ ಚಾರ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ನನ್ನ ಎಲೆಕ್ಟ್ರಿಕ್ ಫೀಲ್ಡ್. ಅಂಡ್ ಥರ್ಡ್ ಒನ್, ಇಟ್ ಡಿಪೆಂಡ್ಸ್ ಆನ್ ದಿ ಡಿಸ್ಟೆನ್ಸ್, ಎಷ್ಟು ದೂರದಲ್ಲಿ ನೀನು ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ತೀಯಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ವ್ಯಾಲ್ಯೂ ಆಫ್ ಇ. ಹಾಗಾದ್ರೆ ಈ ಕ್ವಶನ್ ಆನ್ಸರ್ ಏನು ಬರೀತೀವಿ ನಾವು? ಫಸ್ಟ್ ಒನ್ ಮೀಡಿಯಮ್, ಸೆಕೆಂಡ್ ಒನ್ ಸೋರ್ಸ್ ಚಾರ್ಜ್, ಅಂಡ್ ಥರ್ಡ್ ಒನ್ ಡಿಸ್ಟೆನ್ಸ್, ಎಷ್ಟು ದೂರದಲ್ಲಿ ನೀನು ಸೋರ್ಸ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ನ ಫೈಂಡ್ ಔಟ್ ಮಾಡ್ತೀಯಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಐ ಥಿಂಕ್ 11th ಕ್ವಶನ್ ಈಸ್ ಕ್ಲಿಯರ್ ಡಿಯರ್ ಸ್ಟೂಡೆಂಟ್ಸ್, ರೈಟಾ? ಸೂಪರ್. ನೆಕ್ಸ್ಟ್ ಅದಾದ್ಮೇಲೆ, ವಾಟ್ ಆರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್? ಡೂ electrostatic field lines forms a closed loop. Very important, easy question. electric field lines ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಇಮ್ಯಾಜಿನರಿ ಲೈನ್ಸ್ ಆಗಿರ್ತವೆ, ಅಥವಾ ಇದು ಒಂದು ಕರ್ವ್ ಆಗಿರುತ್ತೆ. ಈ ಕರ್ವಲ್ಲಿ, ಕರ್ವ್ ಅಂದರೆ ಹೆಂಗಿರುತ್ತೆ, ಈ ಕರ್ವ್ ಇರುತ್ತೆ ಹಿಂಗೆ. ಸೂಪರ್. ಯಾವುದಾದ್ರೂ ಒಂದು ಪಾಯಿಂಟ್ ಹತ್ರ ನಾನು ಟ್ಯಾಂಜೆಂಟ್ನ ಡ್ರಾ ಮಾಡಿದ್ರೆ, ಯಾವುದಾದ್ರೂ ಒಂದು ಪಾಯಿಂಟ್ ಹತ್ರ ನಾವು ಟ್ಯಾಂಜೆಂಟ್ನ ಡ್ರಾ ಮಾಡಿದ್ರೆ ಆ ಟ್ಯಾಂಜೆಂಟ್ ಏನು ಕೊಡುತ್ತೆ ಅಂದರೆ ಡೈರೆಕ್ಷನ್ ಆಫ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಡುತ್ತೆ ಡೈರೆಕ್ಷನ್ ಆಫ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ನ ಕೊಡುತ್ತೆ. ಸೊ ಆ ಥರ ಇರೋತ್ತ ನಾವೇನು ಕರಿತೀವಿ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ಒಂದು ಕರ್ವ್ ಆಗಿರುತ್ತೆ. ಆ ಕರ್ವ್ ಲೈನ್ನಲ್ಲಿ ನಾನು ಎಲ್ಲಾದರೂ ಒಂದು ಟ್ಯಾಂಜೆಂಟ್ನ ಡ್ರಾ ಮಾಡಿದ್ರೆ ಆ ಟ್ಯಾಂಜೆಂಟ್ ಏನು ಕೊಡುತ್ತೆ ನಮಗೆ ಅಂದರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಕೊಡುತ್ತೆ ಟ್ಯಾಂಜೆಂಟ್. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದಿಸ್ ಡೈರೆಕ್ಷನ್. ಸೊ ಇದನ್ನೇನು ಕರಿತೀವಿ ನಾವು ಅಂದರೆ ವಿ ಕಾಲ್ ದೆಮ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಇಮ್ಯಾಜಿನರಿ ಲೈನ್ಸ್ ಅಂತ ಕರಿತೀವಿ ಅಥವಾ ಕರ್ವ್ ಲೈನ್ಸ್ ಅಂತ ಕರಿತೀವಿ. ನೆನ್ಪಿಟ್ಕೊಂಡು ಆನ್ಸರ್ ಮಾಡಿರಿ, ಯು ಕ್ಯಾನ್ ರೈಟ್ ಎನಿ ಆಫ್ ದಟ್. ಸೊ ಇನ್ನೊಂದು ಕ್ವಶನ್ ಇದೆ, ಡೂ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಲೈನ್ಸ್ ಫಾರ್ಮ್ಸ್ ಎ ಕ್ಲೋಸ್ ಲೂಪ್? ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಲೈನ್ಸ್ ಕ್ಲೋಸ್ ಲೂಪ್ ಆಗುತ್ತಾ? ಅದಕ್ಕಿಂತ ಮುಂಚೆ 2-3 ಪ್ರಾಪರ್ಟಿನ ಕಲ್ತ್ಕೊಂಡು ಈ ಪ್ರಾಪರ್ಟಿಗೆ ಹೋಗೋಣ. ಫಸ್ಟ್ ಪ್ರಾಪರ್ಟಿ ಏನು ಅಂದರೆ, ನನ್ನ ಹತ್ರ ಏನಾದರೂ ಒಂದು ಪಾಸಿಟಿವ್ ಚಾರ್ಜ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ರೇಡಿಯಲಿ ಔಟ್ ಆಫ್ ದಿ ಪಾಸಿಟಿವ್ ಚಾರ್ಜ್ ಇರುತ್ತೆ. ಪಾಸಿಟಿವ್ ಚಾರ್ಜ್ ಇಂದ ರೇಡಿಯಲಿ ಔಟ್ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ನೆನ್ಪಿಟ್ಕೊಂಡಿರಿ ಫಸ್ಟ್ ಒನ್. ಸೆಕೆಂಡ್ ಒನ್, ನೆಗೆಟಿವ್ ಚಾರ್ಜ್ ಇದ್ದಾಗ ಏನಾಗಿರುತ್ತೆ ನನಗೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ರೇಡಿಯಲಿ ಇನ್ವರ್ಟ್ಸ್ ಇರುತ್ತೆ, ನೆನ್ಪಿಟ್ಕೊಂಡಿರಿ. ಸೂಪರ್. ಈ ಪ್ರಾಪರ್ಟೀಸ್ ಎಲ್ಲ ನೆಕ್ಸ್ಟ್ ಬರುತ್ತೆ, ಬಟ್ ಈಗಲೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊತಾ ಹೋಗಿ. ಪಾಸಿಟಿವ್ ಚಾರ್ಜ್ ಇದ್ರೆ ರೇಡಿಯಲಿ ಔಟ್ವರ್ಡ್ಸ್ ಇರುತ್ತೆ, ನೆಗೆಟಿವ್ ಇದ್ರೆ ರೇಡಿಯಲಿ ಇನ್ವರ್ಟ್ಸ್ ಇರುತ್ತೆ. ಸೂಪರ್. ಈ ಕ್ವಶನ್ ಏನು ನೋಡೋಣ. ಡಸ್ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಲೈನ್ಸ್ ಫಾರ್ಮ್ಸ್ ಎ ಕ್ಲೋಸ್ ಲೂಪ್? ಕ್ಲೋಸ್ ಲೂಪ್ ಅಂದರೆ ಹೆಂಗೆ? ಪಾಸಿಟಿವ್ ಚಾರ್ಜ್ ಇದೆ, ನೆಗೆಟಿವ್ ಚಾರ್ಜ್ ಇದೆ, ಪಾಸಿಟಿವ್ ಇಂದ ಬಂದು ನೆಗೆಟಿವ್ ಇಂದ ಮತ್ತೊಂದು ನೆಗೆಟಿವ್ ಇಂದ ಪಾಸಿಟಿವ್ ಇದೆಯಾ ಅಂತ ಕ್ವಶನ್ ಇದು. ನೋ, ಯಾವುದೇ ಕಾರಣಕ್ಕೂ ನೆಗೆಟಿವ್ ಇಂದ ಪಾಸಿಟಿವ್ ಇಲ್ಲ. ಕ್ಲೋಸ್ ಲೂಪ್ ಆಗಬೇಕು ಅಂದರೆ ನೆಗೆಟಿವ್ ಬಂದು ಮತ್ತೆ ಪಾಸಿಟಿವ್ ಹೋಗಬೇಕು. ಕ್ಲೋಸ್ ಅಂದ್ರೆ ಹೆಂಗೆ ಆಗಬೇಕು, ಇಲ್ಲಿಂದ ಸ್ಟಾರ್ಟ್ ಆಗಿ ಮತ್ತೆ ಬಂದು ಇಲ್ಲೇ ಹೋಗ್ಬೇಕು. ಬಟ್ ಇಲ್ಲಿ ಫಾರ್ಮ್ ಆಗಲ್ಲ. Do electrostatic field lines forms a closed loop? No, they will not form a closed loop. The answer for this question is no. ಯಾಕೆ? ನೆಗೆಟಿವ್ ಇಂದ ಪಾಸಿಟಿವ್ಗೆ there will be no electric field lines. ನೆಗೆಟಿವ್ ಇಂದ ಪಾಸಿಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರಲ್ಲ, ಬರೆಯೋಕ್ಕಾಗಲ್ಲ. ಪಾಸಿಟಿವ್ ಇಂದ ನೆಗೆಟಿವ್ ಬರುತ್ತೆ, ನೆಗೆಟಿವ್ ಇಂದ ಪಾಸಿಟಿವ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರಲ್ಲ. ಸೊ ದೇ ಡು ನಾಟ್ ಫಾರ್ಮ್ ಎ ಕ್ಲೋಸ್ ಲೂಪ್. ಆನ್ಸರ್ ಫಾರ್ ದಿಸ್ ಕ್ವಶನ್ ಡೈರೆಕ್ಟ್ ಆಗಿ ಧೈರ್ಯವಾಗಿ ಬರೀರಿ, ನೋ ಈಸ್ ಅನ್ ಆನ್ಸರ್ ಫಾರ್ ದಿಸ್ ಕ್ವಶನ್. ದೇ ಡು ನಾಟ್ ಫಾರ್ಮ್ ಎ ಕ್ಲೋಸ್ ಲೂಪ್. ಕ್ಲಿಯರ್? Super. Next question ಹೋಗೋಣ. Question number 13. Sketch the electric field lines due to an electric dipole and pair of positive charge. Dipole ಅಂದ್ರೆ ಏನು ಅಂತ ಮುಂದೆ ಹೇಳ್ತೀನಿ ನಾನು. ಈಗ ಸದ್ಯಕ್ಕೆ ಈಗಲೇ ಹೇಳೋಣ ಬಿಡಿ, ಈಗಲೇ ಮುಗಿಸ್ಬಿಡೋಣ. ಡೈಪೋಲ್ ಅಂದ್ರೆ ಏನು? ಡೈ ಅಂದ್ರೆ ಏನು ಮಗ? 2 ಅಂತ ಕರಿತೀವಿ. ಪೋಲ್ ಅಂದ್ರೆ ಏನು ಮಗ? ಎಂಡ್ ಅಂತ ಕರಿತೀವಿ. ಡೈಪೋಲ್ ಅಂದ್ರೆ 2 ಎಂಡ್ ಇರಬೇಕು. 2 ಎಂಡಲ್ಲಿ ಏನಿರಬೇಕು ಅಂದರೆ, ಒಂದು ಎಂಡಲ್ಲಿ ಪಾಸಿಟಿವ್ ಚಾರ್ಜ್ ಇದ್ರೆ ಇನ್ನೊಂದು ಎಂಡಲ್ಲಿ ನೆಗೆಟಿವ್ ಚಾರ್ಜ್ ಇರಬೇಕು. ಇದ್ರ ಸ್ಟ್ರೆಂತ್ ಎಷ್ಟೇ ಇರುತ್ತೋ ಇದ್ರ ಸ್ಟ್ರೆಂತ್ ಕೂಡ ಅಷ್ಟೇ ಇರಬೇಕು. ದೇ ಆರ್ ಕಾಲ್ಡ್ ಆಸ್ ಎ ಡೈಪೋಲ್ಸ್.
ಸೊ ಟೂ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್. ನಾನು ಬರ್ದಿರೋ ದೂರದಲ್ಲಿರೋದು ಅವು ದೇ ಆರ್ ವೆರಿ ಕ್ಲೋಸ್ ಇರ್ತವೆ, ಸಪರೇಟೆಡ್ ಬೈ ಎ ವೆರಿ ಸ್ಮಾಲ್ ಡಿಸ್ಟೆನ್ಸ್, ದೇ ಆರ್ ಕಾಲ್ಡ್ ಡೈಪೋಲ್. ಅವನ್ನ ಏನು ಕರಿತೀವಿ ನಾವು? ಡೈಪೋಲ್ ಅಂತ ಕರಿತೀವಿ. ಇನ್ನೊಂದ್ಸಲ ಬರೆಯೋಣ. ಡೈಪೋಲ್ ಅಂದರೆ ಹೆಂಗಿರುತ್ತೆ? ಡೈಪೋಲ್ ಅಂದರೆ ಒಂದು ಪಾಸಿಟಿವ್ ಚಾರ್ಜ್ ಇದ್ದರೆ ಇನ್ನೊಂದು ನೆಗೆಟಿವ್ ಚಾರ್ಜ್ ಇದ್ದರೆ ಸಪರೇಷನ್ ಬಿಟ್ವೀನ್ ದೆಮ್ ಇಸ್ ವೆರಿ ಸ್ಮಾಲ್ ಇರುತ್ತೆ, ದೇ ಆರ್ ಕಾಲ್ಡ್ ಆಸ್ ಎ ಡೈಪೋಲ್. ಸೊ ಡೈಪೋಲ್ ಸೆಂಟರ್ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಎ ಮಿಡ್ ಪಾಯಿಂಟ್ ಆಫ್ ಎ ಡೈಪೋಲ್ ಅಂತ ಕರಿತೀವಿ. ಇದನ್ನೇನು ಕರಿತೀವಿ ನಾವು? ಮಿಡ್ ಪಾಯಿಂಟ್ ಆಫ್ ಎ ಡೈಪೋಲ್ ಅಂತ ಕರಿತೀವಿ. ಸೂಪರ್ ಮಗ. ಯಾವುದಾದ್ರೂ ಎರಡು ಡೈಪೋಲ್ನ ಅಥವಾ ಪೋಲ್ಸ್ನ ಅಥವಾ ಎಂಡ್ಸ್ನ ಮಿಡ್ ಪೋಲ್ ಇಂದ ಪಾಸ್ ಆಗಿ ಈ ತರ ಬರೆದ್ರೆ ವಿ ಕಾಲ್ ದಿಸ್ ಆಸ್ ಅನ್ ಆಕ್ಸಿಯಲ್ ಲೈನ್ ಅಂತ ಕರಿತೀವಿ. ಇದು 5 ಮಾರ್ಕ್ಸ್ ಅಲ್ಲಿ ನಮಗೆ ಬೇಕಾಗುತ್ತೆ, ಇಲ್ಲೇ ಹೇಳಿರ್ತೀನಿ, ಕೇಳಿಸ್ಕೊಳ್ಳಿ. ಇದು ನಾವೇನ್ ಕರಿತೀವಿ? ಆಕ್ಸಿಯಲ್ ಲೈನ್ಸ್ ಅಂತ ಕರಿತೀವಿ. ಆಕ್ಸಿಯಲ್ ಲೈನ್ಸ್ ಅಂತ ಕರೀತಾರೆ ಯೂಶುವಲಿ. So axial lines are the line which touches the two ends through the midpoint. Midpoint ಪಕ್ಕಂತರ ಹೋಗ್ಬೇಕು, through the midpoint. They are called as an axial line. Suppose ಈ midpoint ಗೆ perpendicular ಆಗಿ ಲೈನ್ ಹೋದ್ರೆ ಪಾಸ್ ಆದ್ರೆ we call them as an equatorial line. ಸೂಪರ್, ಗೊತ್ತಾಗ್ತಾ ಇದೆ ಅಲ್ವಾ? ಈಕ್ವೆಟೋರಿಯಲ್ ಲೈನ್ಸ್ ಅಂತ ಕರಿತೀವಿ ಇದು ಪಾಸ್ ಆದ್ರೆ. ಸೊ ದಿಸ್ ಈಸ್ ಅಬೌಟ್ ಯುವರ್ ಡೈಪೋಲ್. ಕ್ಲಿಯರ್? ಸೂಪರ್. ಡೈಪೋಲ್ ಅಂದ್ರೆ ಏನು ಅಂತ ಈಗ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಮಿಡ್ ಪಾಯಿಂಟ್ ಇರುತ್ತೆ, ಆಕ್ಸಿಯಲ್ ಲೈನ್ ಇರುತ್ತೆ, ಈಕ್ವೆಟೋರಿಯಲ್ ಲೈನ್ ಇರುತ್ತೆ, ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸ್ಟ್ರೆಂತ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಹೆಂಗಿರುತ್ತೆ ಮಗ? ದೇ ಆರ್ ಈಕ್ವಲ್ ಆಗಿರುತ್ತೆ ಅಂಡ್ ಸಪರೇಷನ್ ಬಿಟ್ವೀನ್ ದೆಮ್ ಇಸ್ ವೆರಿ 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 ಸ್ಮಾಲ್. ದೇ ಆರ್ ಕಾಲ್ಡ್ ಆಸ್ ಎ ಡೈಪೋಲ್ಸ್. ಸೊ ಇವಾಗ ಈ ಡೈಪೋಲ್ಗೆ ನಾವೇನ್ ಮಾಡೋಣ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಬರೆಯೋಣ. ಕ್ವಶನ್ ಪ್ರಕಾರ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡೈಪೋಲ್ಗೆ ಹೆಂಗಿರುತ್ತೆ? ಪಾಸಿಟಿವ್ ಈ ಕಡೆ ಇರುತ್ತೆ, ನೆಗೆಟಿವ್ ಈ ಕಡೆ ಇರುತ್ತೆ. ಆಲ್ವೇಸ್ ಅವೇ ಫ್ರಮ್ ದ ಪಾಸಿಟಿವ್ ಟುವರ್ಡ್ಸ್ ನೆಗೆಟಿವ್ ಇರುತ್ತೆ, ಅವೇ ಫ್ರಮ್ ಪಾಸಿಟಿವ್ ಟುವರ್ಡ್ಸ್ ನೆಗೆಟಿವ್ ಇರುತ್ತೆ, ಅವೇ ಫ್ರಮ್ ಪಾಸಿಟಿವ್ ಟುವರ್ಡ್ಸ್ ನೆಗೆಟಿವ್, ಅವೇ ಫ್ರಮ್ ಪಾಸಿಟಿವ್ ಟುವರ್ಡ್ಸ್ ನೆಗೆಟಿವ್. ಸೊ ಈ ಕಡೆ ಅವೇ, ಈ ಕಡೆ ಅವೇ, ಈ ಕಡೆ ಅವೇ, ಈ ಕಡೆ ಏನಾಗಿರುತ್ತೆ? ಟುವರ್ಡ್ಸ್ ಟುವರ್ಡ್ಸ್ ಟುವರ್ಡ್ಸ್. ಇಲ್ಲಿ ಎಷ್ಟು ಲೈನ್ ಬರೀತೀನೋ ಆದಷ್ಟು ಇಲ್ಲೂ ಕೂಡ ಅಷ್ಟೇ ಲೈನ್ ಬರೀರಿ, ಬಿಕಾಸ್ ದೇ ಆರ್ ಈಕ್ವಲ್ ಇನ್ ಸ್ಟ್ರೆಂತ್. ದ ನಂಬರ್ ಆಫ್ ಲೈನ್ಸ್ ಇಂಡಿಕೇಟ್ಸ್ ಸ್ಟ್ರೆಂತ್. ಜಾಸ್ತಿ ನಂಬರ್ ಆಫ್ ಲೈನ್ಸ್ ಇದ್ರೆ ಸ್ಟ್ರೆಂತ್ ಜಾಸ್ತಿ ಅಂತ ಅರ್ಥ. ಸೂಪರ್. ಅಂಡ್ ಇನ್ನೊಂದು ಕ್ವಶನ್ ಕೇಳಿದ್ರೆ ಪೇರ್ ಆಫ್ ಪಾಸಿಟಿವ್ ಚಾರ್ಜ್. ಐ ಥಿಂಕ್ ಇಟ್ಸ್ ಯು ಗಾಟ್ ಅನ್ ಐಡಿಯಾ ಅಬೌಟ್ ದಿಸ್. ಅರೈಸ್ ದಿಸ್. ತೆಗಿಲ ಇದು? ಎಸ್, ಸೂಪರ್. ಅಂಡ್ ಈಗೇನು ಮಾಡ್ಬೇಕು? ನಾನು ಪೇರ್ ಆಫ್ ಪಾಸಿಟಿವ್ ಚಾರ್ಜ್ಗೆ ಬರೀಬೇಕು. ಪೇರ್ ಆಫ್ ಪಾಸಿಟಿವ್ ಚಾರ್ಜ್ ಅಂದ್ರೆ ಹೆಂಗಿರುತ್ತೆ? ಇಲ್ಲೊಂದು ಪಾಸಿಟಿವ್ ತಗೊಳ್ಳಿ, ಇಲ್ಲೊಂದು ಪಾಸಿಟಿವ್ ತಗೊಳ್ಳಿ. ಪೇರ್ ಆಫ್ ಪಾಸಿಟಿವ್ ಚಾರ್ಜಸ್ ಅಂದ್ರೇನು? ಇದರಿಂದ ಅವೇ ಇರುತ್ತೆ, ಇದರಿಂದ ಅವೇ ಇರುತ್ತೆ, ಇದರಿಂದ ಅವೇ ಇರುತ್ತೆ, ಇದರಿಂದ ಅವೇ, ದಿಸ್ ಇಸ್ ಆಲ್ಸೋ ಅವೇ. ಇಲ್ಲೂ ಹಂಗೆ ಬರೋಣ, ಅವೇ ಅವೇ ಇರುತ್ತೆ, ಅವೇ ಅವೇ ಇರುತ್ತೆ. ಪೇರ್ ಆಫ್ ಪಾಸಿಟಿವ್ ಚಾರ್ಜಸ್ ಯು ಕ್ಯಾನ್ ಟೇಕ್ ಲೈಕ್ ದಿಸ್. ಇಲ್ಲಿಂದ ಅವೇ ಬರ್ತಾ ಇದೆ, ಇಲ್ಲಿಂದನೂ ಕೂಡ ಅವೇ ಬರ್ತಾ ಇದೆ. ಎರಡು ರಿಪ್ಪಲ್ ಆಗಿ ಹಿಂಗ್ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ, ರಿಪ್ಪಲ್ ಆಗಿ ಹಿಂಗ್ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಹಿಂಗ್ ಬಂದು, ಇಲ್ಲಿಂದ ಇಲ್ಲಿ ಬಂದು ದೇ ಸ್ಟಾರ್ಟ್ ಟು ರಿಪ್ಪಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಐಡಿಯಾ ಬರ್ತಾ ಇದೆ ನಮಗೆ. ನನಗೆ ಪಾಸಿಟಿವ್ ಚಾರ್ಜ್ ಹತ್ರ ತಂದಾಗ ಯಾಕೆ ರಿಪ್ಪಲ್ ಆಗ್ತವೆ ಅನ್ನೋದಕ್ಕೊಂದು ಐಡಿಯಾ ಇಲ್ಲಿ ಸಿಗ್ತಾ ಇದೆ ನೋಡಿ. ಯಾಕೆ ರಿಪ್ಪಲ್ ಆಗ್ತವೆ? ಪಾಸಿಟಿವ್ ಹತ್ರ ತಂದಾಗ ಇದಕ್ಕೆ ಫೀಲ್ಡ್ ಲೈನ್ಸ್ ಈ ಕಡೆ, ಇದಕ್ಕೆ ಫೀಲ್ಡ್ ಲೈನ್ಸ್ ಈ ಕಡೆ, ಎರಡೂ ಅವೇ ಇದ್ದಾಗ ತಗೊಳ್ಳೋರು ಯಾರು ಇಲ್ಲ, ದೇ ಸ್ಟಾರ್ಟ್ ಟು ರಿಪ್ಪಲ್ ಲೈಕ್ ದಿಸ್. ಸೊ ದಟ್ ಈಸ್ ಒನ್ ಆಫ್ ದಿ ರೀಸನ್ ವೈ ಪಾಸಿಟಿವ್ ಚಾರ್ಜಸ್ ರಿಪ್ಪಲ್ ಈಚ್ ಅದರ್. ಸೊ ಐ ಥಿಂಕ್ ಯು ಗಾಟ್ ಅನ್ ಐಡಿಯಾ ಫಾರ್ ಪಾಸಿಟಿವ್ ಚಾರ್ಜಸ್, ರೈಟ್? ಸೂಪರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸ್ಕೆಚ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ ಪಾಸಿಟಿವ್ ಚಾರ್ಜ್. ಒಂದೇ ಒಂದು ಪಾಸಿಟಿವ್ ಚಾರ್ಜ್ ಅಂಡ್ ನೆಗೆಟಿವ್ ಚಾರ್ಜ್. ಇದು ಈಸಿ ಕ್ವಶನ್ ಆಯಿತು. ಪಾಸಿಟಿವ್ ಚಾರ್ಜ್ಗೆ ಹೆಂಗಿರುತ್ತೆ? ರೇಡಿಯಲಿ ಔಟ್ವರ್ಡ್ಸ್ ಇರುತ್ತೆ. ಪಾಸಿಟಿವ್ ಚಾರ್ಜ್ಗೆ ರೇಡಿಯಲಿ ಔಟ್ವರ್ಡ್ಸ್ ಇರುತ್ತೆ. ಸೂಪರ್, ರೇಡಿಯಲಿ ಔಟ್ವರ್ಡ್ಸ್ ಇರುತ್ತೆ. ನೆಗೆಟಿವ್ ಚಾರ್ಜ್ಗೆ ರೇಡಿಯಲಿ ಇನ್ವರ್ಡ್ಸ್ ಇರುತ್ತೆ. ದಿಸ್ ಇಸ್ ವೆರಿ ಈಸಿಯೆಸ್ಟ್ ಕ್ವಶನ್ ಆನ್ ದ ಅರ್ತ್. ಭೂಮಿ ಮೇಲೆ ನಿಮಗೆ ಇದಕ್ಕಿಂತ ಈಸಿಯೆಸ್ಟ್ ಕ್ವಶನ್ ಬರೋಕ್ಕೆ ಸಾಧ್ಯ ಇಲ್ಲ ಅನ್ಕೋತೀನಿ. ಐ ಥಿಂಕ್ ಯು ಗಾಟ್ ಎನ್ ಐಡಿಯಾ ಫಾರ್ ದಿಸ್ 14th ಕ್ವಶನ್. 15th ಕ್ವಶನ್ ನೋಡೋಣ. ಕ್ಯಾನ್ ಟೂ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್? ಜಸ್ಟಿಫೈ ಯುವರ್ ಆನ್ಸರ್. ಅಂದರೆ ಏನು? ಒಂದು ಫೀಲ್ಡ್ ಲೈನ್ ಹಿಂಗೆ ಹೋಗ್ತಾ ಇರುತ್ತೆ, ಇನ್ನೊಂದು ಫೀಲ್ಡ್ ಲೈನ್ ಹಿಂಗೆ ಹೋಗ್ತಾ ಇರುತ್ತೆ, ಎರಡು ಇಂಟರ್ಸೆಕ್ಟ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ಯೋಚನೆ ಮಾಡೋಣ, ಎರಡು ಇಂಟರ್ಸೆಕ್ಟ್ ಆಗುತ್ತಾ? ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಧೈರ್ಯವಾಗಿ ನೋ ಅಂತ ಬರೀತೀವಿ. ನೋ, ದೇ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಯಾವುದೇ ಕಾರಣಕ್ಕೂ ಇಂಟರ್ಸೆಕ್ಟ್ ಆಗಲ್ಲ. ಇಂಟರ್ಸೆಕ್ಟ್ ಯಾಕೆ ಆಗಲ್ಲ ಅಂದರೆ, ಆದರೆ ಏನಾಗುತ್ತೆ ಅಂದರೆ, ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ಯಾವುದೋ ಒಂದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನಲ್ಲಿ ಏನಾಗಿರಬೇಕು? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗೆ ಎರಡು ಡೈರೆಕ್ಷನ್ ಇರಬೇಕಾಗುತ್ತೆ. ಇಟ್ ಶುಡ್ ಹ್ಯಾವ್ ಟೂ ಡೈರೆಕ್ಷನ್ಸ್, ವಿಚ್ ಇಸ್ ನಾಟ್ ಪಾಸಿಬಲ್. ಸೊ ಯೋಚನೆ ಮಾಡಿ, ಎ ಬಾಡಿ ಇನ್ ಎ ಗಿವನ್ ಟೈಮ್ ಇಟ್ ಕ್ಯಾನ್ ಮೂವ್ ಇನ್ ಸಿಂಗಲ್ ಡೈರೆಕ್ಷನ್. ಯಾವುದೋ ಒಂದು ವಸ್ತು ಒಂದು
ಗಿವನ್ ಟೈಮಲ್ಲಿ ಯಾವುದೋ ಒಂದು ಡೈರೆಕ್ಷನ್ಗೆ ಹೋಗೋಕ್ಕೆ ಮಾತ್ರ ಸಾಧ್ಯ ಹೊರತು ಎರಡು ಡೈರೆಕ್ಷನ್ಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ಸೊ ದಟ್ ಈಸ್ ಅ ರೀಸನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ ಆ್ಯಂಡ್ ಇಟ್ ವಿಲ್ ನಾಟ್ ಹ್ಯಾವ್ ಎ ಟೂ ಡೈರೆಕ್ಷನ್ ಅಟ್ ಎ ಗಿವನ್ ಟೈಮ್. ಒಂದು ಗಿವನ್ ಟೈಮಲ್ಲಿ ಅದಕ್ಕೆ ಎರಡು ಡೈರೆಕ್ಷನ್ ಇರೋದಿಲ್ಲ. ಸೊ ಅದಕ್ಕೆ ಅವು ಇಂಟರ್ಸೆಕ್ಟ್ ಆಗಲ್ಲ. ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅದು ಇಲ್ಲೂ ಹೋಗಬೇಕು, ಈ ಕಡೆನೂ ಹೋಗಬೇಕು, ಹೋಗಲ್ಲ. ದಟ್ ಈಸ್ ಅ ರೀಸನ್ ದೇ ವಿಲ್ ನಾಟ್ ಇಂಟರ್ಸೆಕ್ಟ್. ಹಾಗಾದ್ರೆ ಈ ಕ್ವಶನ್ ಆನ್ಸರ್ ಏನು ಬರೀಬೇಕು ಸರ್ ಅಂತ ಕೇಳಿದ್ರೆ ವೆರಿ ಸಿಂಪಲ್ ಮಗ. ಈ ಕ್ವಶನ್ಗೆ ಆನ್ಸರ್ ಏನು ಅಂದರೆ ನೋ, ದೇ ವಿಲ್ ಡು ನಾಟ್ ಇಂಟರ್ಸೆಕ್ಟ್. ವೈ? ಬಿಕಾಸ್ ಇಫ್ ದೇ ಇಂಟರ್ಸೆಕ್ಟ್ at the point of intersection, the electric field lines should have two directions, which is not possible. ಇಂಟರ್ಸೆಕ್ಷನ್ ಆಗೋ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗೆ ಎರಡು ಡೈರೆಕ್ಷನ್ ಇರಬೇಕಾಗುತ್ತೆ, ಅದು ಪಾಸಿಬಲ್ ಇಲ್ಲ. ಸೊ ಅದಕ್ಕೆ ಅವು ಇಂಟರ್ಸೆಕ್ಷನ್ ಆಗಲ್ಲ. ಐ ಥಿಂಕ್ ಯು ಗಾಟ್ ಅನ್ ಐಡಿಯಾ ಫಾರ್ ದಿಸ್ ಕ್ವಶನ್. 15ನೇ ಕ್ವಶನ್ ಆನ್ಸರ್ ಸಿಕ್ತು ಅನ್ಕೋತೀನಿ. 16ನೇ ಕ್ವಶನ್ಗೆ ಹೋಗೋಣ. ಡಿಫೈನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನ್ ಏರಿಯಾ ಎಲಿಮೆಂಟ್. ಮೆನ್ಷನ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ಏನು ಮಗ? ವೆರಿ ಸಿಂಪಲ್. ಯಾವುದೋ ಒಂದು ಏರಿಯಾ ಇರುತ್ತೆ, ಆ ಏರಿಯಾದಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಪಾಸ್ ಆಗೋ ಅಥವಾ ನಾರ್ಮಲ್ ಆಗಿ ಪಾಸ್ ಆಗೋ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಂಬರ್ನ ನಾವೇನು ಕರಿತೀವಿ? ವಿ ಕಾಲ್ ದಮ್ ಆಸ್ ಅನ್ ಎಲೆಕ್ಟ್ರಿಕ್ ಫ್ಲಕ್ಸ್. ನಂಬರ್, ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಅ ನಂಬರ್ ಮಗ. ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ಎ ಗಿವನ್ ಏರಿಯಾ ನಾರ್ಮಲಿ. ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ಎ ಗಿವನ್ ಏರಿಯಾ ನಾರ್ಮಲಿ ದೇ ಆರ್ ಕಾಲ್ಡ್ ಆಸ್ ಅನ್ ಎಲೆಕ್ಟ್ರಿಕ್ ಫ್ಲಕ್ಸ್. ಯೂಶಲಿ ಎಲೆಕ್ಟ್ರಿಕ್ ಫ್ಲಕ್ಸ್ಗೆ ಸಿಂಬಲ್ ಫೈ ಅಂತ ಕರೀತಾರೆ. ಅದನ್ನ ಇ ಇಂಟು ಏರಿಯಾ ಅಂತ ಕರೆಯೋಣ. ವಿ ಕಾಲ್ ಇಟ್ ಆಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ ಅಂತ ಕರೆಯೋಣ. SI ಯೂನಿಟ್ ಕೇಳಿದ್ರಲ್ಲ, ಅದಕ್ಕೋಸ್ಕರ ಬರೀತಾ ಇದ್ದೀನಿ. ಎಲೆಕ್ಟ್ರಿಕ್ ಫೀಲ್ಡ್ಗೆ ಯೂನಿಟು ನ್ಯೂಟನ್ ಪರ್ ಕೂಲೂಮ್. ಅವಾಗಲೇ ಬರ್ತಿರ್ಲಿಲ್ಲ, ಅಲ್ಲಿ ಬಂದಾಗ. ಸೊ ಎಷ್ಟಿರುತ್ತೆ SI ಯೂನಿಟ್ ಆಫ್ ಏರಿಯಾ ಎಲೆಕ್ಟ್ರಿಕ್ ಫೀಲ್ಡ್ಗೆ? ನ್ಯೂಟನ್ ಪರ್ ಕೂಲೂಮ್. E is equal to F/Q ಅಂತ ಬರುತ್ತೆ. F is ನ್ಯೂಟನ್ ಆ್ಯಂಡ್ C is ಕೂಲೂಮ್, ನ್ಯೂಟನ್ ಪರ್ ಕೂಲೂಮ್, ಆ್ಯಂಡ್ ಏರಿಯಾ is ಮೀಟರ್ ಸ್ಕ್ವೇರ್. So this is the unit of your flux. I think you got an idea about this. Number of field lines passing through the given area normally is called as an electric flux. Unit to kuda gottayitu. Define electric dipole moment. Mention its SI unit. Superb. Dipole momentum ಅಂದ್ರೆ ಏನು ಕೇಳಿಸ್ಕೊಂತ ಹೋಗೋಣ. ಡೈಪೋಲ್ ಮೊಮೆಂಟಮ್ ಅಂದರೆ ಸೂಪರ್. ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಇರಬೇಕು. ಡೈಪೋಲ್ ಅಂದರೆ ಆ ಸಪರೇಷನ್ ಆಗಿರೋ ಡಿಸ್ಟೆನ್ಸ್ ಅನ್ನು 2a ಅಂತ ಕರೆಯೋಣ. ಲೆಟ್ ಮಿ ಅಸ್ಯೂಮ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಟೂ ಚಾರ್ಜಸ್ ಇಸ್ 2a. ರೈಟಾ? ಅವೆಲ್ಲ ಡೈಪೋಲ್ ಅಂದರೆ ಏನು ಅಂತ ಹೇಳಿದ್ದೀನಿ. ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್ 2a. ಇಟ್ಸ್ ಕಾಲ್ಡ್ ಆಸ್ ಎ ಡೈಪೋಲ್. ಡೈಪೋಲ್ ಮೂಮೆಂಟ್ ಅಂದರೆ ಏನು? ಡೈಪೋಲ್ ಮೂಮೆಂಟ್ಗೆ ಸಿಂಬಲ್ ಇಸ್ P. ಇದು ವೆಕ್ಟಾರ್ ಕ್ವಾಂಟಿಟಿ ಆಗಿರುತ್ತೆ, ನೆನ್ಪಿಟ್ಕೊಂಡಿರಿ. ಡೈಪೋಲ್ ಮೂಮೆಂಟಮ್ಗೆ ಸಿಂಬಲ್ ಇಸ್ P. ಸೂಪರ್. P ಅಂದರೆ ಏನು? P ಅಂದರೆ ಡೈಪೋಲ್ ಮೂಮೆಂಟ್. ಡೈಪೋಲ್ ಮೂಮೆಂಟ್ ಅಂದ್ರೆ ಏನು? ಇಟ್ಸ್ ಎ ಪ್ರಾಡಕ್ಟ್ ಆಫ್. ಡೈಪೋಲ್ ಮೂಮೆಂಟ್ ಈಸ್ ಎ ಪ್ರಾಡಕ್ಟ್ ಆಫ್ ಎರಡು ವಸ್ತುದು ಪ್ರಾಡಕ್ಟ್. ಇದು ಪ್ರಾಡಕ್ಟ್ ಆಫ್ ಯಾವುದು? ಸ್ಟ್ರೆಂತ್ ಆಫ್ ಎನಿ ಒನ್ ಆಫ್ ದಿ ಚಾರ್ಜ್. ಸ್ಟ್ರೆಂತ್ ಆಫ್ ಎನಿ ಒನ್ ಆಫ್ ದಿ ಚಾರ್ಜ್. ಸಪೋಸ್ ಇದ್ರ ಸ್ಟ್ರೆಂತ್ Q ಇದ್ರೆ ಇದ್ರದ್ದು ಕೂಡ Qನೇ ಇರಬೇಕು. ಆದರೆ ಯಾವುದಾದ್ರು ಒಂದು ಚಾರ್ಜ್ ಸ್ಟ್ರೆಂತ್ ಬರ್ಕೊಳ್ಳಿ ಇಂಟು ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜ್. ಎರಡು ಚಾರ್ಜ್ ನಡುವೆ ಇರೋ ಡಿಸ್ಟೆನ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಬರೋ ವ್ಯಾಲ್ಯೂನೇ ಡೈಪೋಲ್ ಮೂಮೆಂಟ್. ಡೈಪೋಲ್ ಮೂಮೆಂಟ್ ಅಂದರೆ ಏನಂದ್ರೆ ರಿಪೀಟ್ ಮಾಡೋಣ. ಡೈಪೋಲ್ ಮೂಮೆಂಟಮ್ ಈಸ್ ಎ ಪ್ರಾಡಕ್ಟ್ ಆಫ್ ಸ್ಟ್ರೆಂತ್ ಆಫ್ ದಿ ಚಾರ್ಜ್ ಇಂಟು ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್. ಎರಡು ಚಾರ್ಜ್ ನಡುವೆ ಇರೋ ಡಿಸ್ಟೆನ್ಸ್ನ ಮಲ್ಟಿಪ್ಲೈ ಮಾಡಬೇಕು ಸ್ಟ್ರೆಂತ್ ಆಫ್ ದಿ ಚಾರ್ಜ್ ಜೊತೆ. ಅವಾಗ ಬರೋ ಕಾನ್ಸೆಪ್ಟ್ ನಮಗೆ ಡೈಪೋಲ್ ಮೂಮೆಂಟ್. ಕರೆಕ್ಟ್? ಸೂಪರ್. ಡೈಪೋಲ್ ಮೂಮೆಂಟ್ ಅಂತ ಕರಿತೀವಿ. ಇಟ್ಸ್ ಅ ಪ್ರಾಡಕ್ಟ್ ಆಫ್ ಸ್ಟ್ರೆಂತ್ ಆಫ್ ದಿ ಚಾರ್ಜ್ ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಈಸ್ ಕಾಲ್ಡ್ ಆಸ್ ಅನ್ ಡೈಪೋಲ್ ಮೂಮೆಂಟ್. ಐ ಥಿಂಕ್ ಯು ಗಾಟ್ ಎನ್ ಐಡಿಯಾ ಅಬೌಟ್ ದಿ ಡೈಪೋಲ್ ಮೂಮೆಂಟ್. ಕ್ಲಿಯರ್ ಮಗ? ಸೂಪರ್. ಸೊ ಡೈಪೋಲ್ ಮೂಮೆಂಟಮ್ ಡೈಪೋಲ್ ಮೂಮೆಂಟ್ ಯಾವಾಗಲೂ ಹೇಳಿದಾಗೆ ನಾನು ಇಟ್ಸ್ ಎ ವೆಕ್ಟಾರ್ ಕ್ವಾಂಟಿಟಿ ಅಂತ ಹೇಳಿದೆ. ಇದ್ರ ಡೈರೆಕ್ಷನ್ ಯಾವಾಗಲೂ ಹೆಂಗಿರುತ್ತೆ? ಇಟ್ ಈಸ್ ಆಲ್ವೇಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ನೆನ್ಪಿಟ್ಕೊಂಡಿರಿ. ಡೈಪೋಲ್ ಮೂಮೆಂಟಮ್ದು ಡೈರೆಕ್ಷನ್ ಈಸ್ ಆಲ್ವೇಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಕ್ಲಿಯರ್ ಮಗ? ಸೊ ಡೈಪೋಲ್ ಮೊಮೆಂಟಮ್ ಡೈರೆಕ್ಷನ್ ಕೂಡ ಹೇಳಿದ್ದೀನಿ. ಡೈಪೋಲ್ ಮೊಮೆಂಟಮ್ ಅಂದರೆ ಇಟ್ಸ್ ಅ ಪ್ರಾಡಕ್ಟ್ ಆಫ್ ಚಾರ್ಜ್ ಇಂಟು ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಡೀಲ್ ಓಕೆನಾ ಮಗ? ಎಸ್ ಸರ್. ಸೂಪರ್. ಚಾರ್ಜ್ಗೆ ಯೂನಿಟ್ ಕೂಲೂಮ್, ಡಿಸ್ಟೆನ್ಸ್ಗೆ ಯೂನಿಟ್ ಮೀಟರ್. CM is a SI unit of dipole moment. Next question. When does the electric dipole placed in the uniform electric field experiences first one maximum, second one minimum? ಸೊ ಫಸ್ಟ್ ಒನ್ ಮ್ಯಾಕ್ಸಿಮಮ್, ಸೆಕೆಂಡ್ ಒನ್ ಮಿನಿಮಮ್ ಅಂತ ಹೇಳ್ಬೇಕು. ಯಾವುದು ಮ್ಯಾಕ್ಸಿಮಮ್ ಮತ್ತು ಯಾವ್ದು ಮಿನಿಮಮ್ ಅಂತ ಹೇಳ್ಬೇಕು ನಾವು? ವಿ ಹ್ಯಾವ್ ಟು ಟೆಲ್ ಡೈಪೋಲ್ ಮೂಮೆಂಟ್. ಎಲೆಕ್ಟ್ರಿಕ್ ಡೈಪೋಲ್ ಯಾವಾಗ ಮ್ಯಾಕ್ಸಿಮಮ್ ಆಗಿರುತ್ತೆ, ಯಾವಾಗ ಮಿನಿಮಮ್ ಆಗಿರುತ್ತೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ದಟ್? ವೆನ್ ಡಸ್ ದ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸಸ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಟಾರ್ಕ್. ನಾಟ್ ಡೈಪೋಲ್, ಟಾರ್ಕ್ನೇ ಹೇಳ್ಬೇಕು ನಾವು.
ಸೊ ಟಾರ್ಕಿಗೆ ಫಾರ್ಮುಲಾ ಏನು ಮಗ? ಟಾರ್ಕಿಗೆ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಪಿ ಇ ಸೈನ್ ಥೀಟಾ. ಟಾರ್ಕಿಗೆ ಫಾರ್ಮುಲಾ ಏನು ಮಗ? ಪಿ ಇ ಸೈನ್ ಥೀಟಾ. ಸೂಪರ್. ಇದು ಡಿರವೇಶನ್ ಇದೆ 3 marks ಅಲ್ಲಿ ಮಾಡ್ಬೇಕಾದ್ರೆ ನಾನು ಡಿರವೇಶನ್ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ 3 marks ಅಪ್ಲೋಡ್ ಮಾಡ್ತೀನಲ್ಲ ಅದರಲ್ಲಿ ಇರುತ್ತೆ ಡಿರವೇಶನ್, ಇದು ನೋಡ್ಕೊಂಡಿರಂತೆ. ಈಗ ಇದ್ರ ಆನ್ಸರ್ನ ನೆನ್ಪಿಟ್ಕೊಳ್ಳಿ, ಟೌ ಇಸ್ ಈಕ್ವಲ್ ಟು ಪಿ ಇ ಸೈನ್ ಥೀಟಾ. ವಾಟ್ ಈಸ್ ಪಿ? ಪಿ ಅಂದರೆ ಡೈಪೋಲ್ ಮೂಮೆಂಟ್. ಡೈಪೋಲ್ ಮೂಮೆಂಟ್. ಇ ಅಂದ್ರೇನು? ಎಲೆಕ್ಟ್ರಿಕ್ ಫೀಲ್ಡ್. ಡೈಪೋಲ್ ಮೂಮೆಂಟ್, ಎಲೆಕ್ಟ್ರಿಕ್ ಫೀಲ್ಡ್. ಥೀಟಾ. ಥೀಟಾ ಈಸ್ ಅನ್ ಆಂಗಲ್ ಬಿಟ್ವೀನ್ ಪಿ ಅಂಡ್ ಇ. ನೆನ್ಪಿಟ್ಕೊಂಡಿರಿ, ಥೀಟಾ ಈಸ್ ಅನ್ ಆಂಗಲ್ ಬಿಟ್ವೀನ್ ಪಿ ಅಂಡ್ ಇ. ನಿಮ್ಗೊಂದು ಐಡಿಯಾ ಬರ್ತಾ ಇದೆ, ಟೌ ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ? ಇಟ್ ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂ ಆಫ್ ಥೀಟಾ. ಕೇಸ್ ನಂಬರ್ 1 ತಗೋಣ. ಇಫ್ ಥೀಟಾ ಇಸ್ ಈಕ್ವಲ್ ಟು 0, ಟೌ ಇಸ್ ಈಕ್ವಲ್ ಟು ಏನಾಗುತ್ತೆ? ಪಿ ಸೈನ್ 0 ಆಗುತ್ತೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ 0? ದಟ್ ಈಸ್ ಈಕ್ವಲ್ ಟು 0. ಕರೆಕ್ಟ್, ಸೂಪರ್, 0. ಸೊ therefore ಟೌ ಇಸ್ ಈಕ್ವಲ್ ಟು ಏನಾಗುತ್ತೆ? 0 ಆಗುತ್ತೆ. ಟೌ ವಿಲ್ ಬಿಕಮ್ 0. ಸೊ ಟೌ 0 ಆಗಿರುತ್ತೆ. ಅಕಸ್ಮಾತ್ ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗಿದ್ದಾಗಲೂ ಕೂಡ ಟೌ ಇಸ್ ಈಕ್ವಲ್ ಟು 0. ವಾಟ್ ಇಸ್ ದ ಮೀನಿಂಗ್ ಆಫ್ ಥೀಟಾ ಇಸ್ ಈಕ್ವಲ್ ಟು 0 ಅಂಡ್ ಥೀಟಾ ಇಸ್ ಈಕ್ವಲ್ ಟು 180? ಅಂದ್ರೆ ಏನು ಗೊತ್ತಾ? ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ಗೆ ಇದ್ರೆ ಡೈಪೋಲ್ ಮೊಮೆಂಟ್ ಕೂಡ ಈ ಡೈರೆಕ್ಷನ್ಗೆ ಇರುತ್ತೆ ಅಂತ ಅರ್ಥ. ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ಗೆ ಇದ್ರೆ ಡೈಪೋಲ್ ಮೊಮೆಂಟ್ ಈ ಡೈರೆಕ್ಷನ್ಗೆ ಇದ್ದಾಗ ಟಾರ್ಕ್ ಎಕ್ಸ್ಪೀರಿಯನ್ಸಸ್ ಆಗಲ್ಲ, ಅವಾಗ ನನಗೆ 0 ಇರುತ್ತೆ. ಸೊ ಇದು ಕೇಸ್ ನಂಬರ್ 2 ನಲ್ಲಿ ಬರುತ್ತೆ. ಮಿನಿಮಮ್ ಆಗೋದು ಯಾವಾಗ ಅಂದ್ರೆ, ಮಿನಿಮಮ್ ಆಗೋದು ಯಾವಾಗ? when theta is equal to 0 and theta is equal to 180 ಆಗಿದ್ದಾಗ ಟಾರ್ಕ್ ವಿಲ್ ಬಿಕಮ್ 0. ಸೂಪರ್. ಅದೇ ವ್ಯಾಲ್ಯೂ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಬಂದಾಗ ಟಾರ್ಕ್ ಇಸ್ ಈಕ್ವಲ್ ಟು ಪಿ, ದಟ್ ಈಸ್ ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್ ಆಗಿರುತ್ತೆ ಯಾವಾಗ? ಇದು ಕೇಸ್ ನಂಬರ್ 2 ಅಂಡ್ ದಿಸ್ ಇಸ್ ಕೇಸ್ ನಂಬರ್ 3 ಈ ಕ್ವಶನ್ ಅಲ್ಲಿ. ಕರೆಕ್ಟಾ? ಮ್ಯಾಕ್ಸಿಮಮ್ ಯಾವಾಗ ಆಗುತ್ತೆ? when theta is equal to 90 ಇದ್ದಾಗ. ಥೀಟಾ ಅಂದ್ರೆ ಏನು ಅಂತ ಕರೆಕ್ಟಾಗಿ ಬರಬೇಕು. ಥೀಟಾ ಇಸ್ ಈಕ್ವಲ್ ಟು 90, ಥೀಟಾ ಇಸ್ ಈಕ್ವಲ್ ಟು 0, 180 ಅಂದ್ರೆ ಬರ್ತಾರೆ, ನಿಮಗೆ ಮಾರ್ಕ್ಸ್ ಬರಲ್ಲ. ನೆನ್ಪಿಟ್ಕೊಂಡಿದೆ. ಮ್ಯಾಕ್ಸಿಮಮ್ ಯಾವಾಗ ಆಗುತ್ತೆ ಅಂದ್ರೆ ನೀವು ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು, ದ ಆಂಗಲ್ ಬಿಟ್ವೀನ್ ಪಿ ಅಂಡ್ ಇ ಇಸ್ 90 ಡಿಗ್ರಿ. ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು. ಆಂಗಲ್ ಬಿಟ್ವೀನ್ ಪಿ ಅಂಡ್ ಇ ಇಸ್ 90 ಡಿಗ್ರಿ, ಎನ್ಸ್ ಟಾರ್ಕ್ ವಿಲ್ ಬಿಕಮ್ ಮ್ಯಾಕ್ಸಿಮಮ್. ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಲಾಸ್ಟ್ ಇಯರ್ ಇದೇ ಪ್ರಾಬ್ಲಮ್ ಮಾಡ್ಕೊಂಡು ಮಾರ್ಕ್ಸ್ ಕಳ್ಕೊಂಡಿದ್ದಾರೆ ಮಕ್ಕಳು, ನೆನ್ಪಿಟ್ಕೊಳ್ಳಿ. ಮಿನಿಮಮ್ ಆಗ್ಬೇಕಾದ್ರೆ ಏನು ಮಾಡ್ಕೋಬೇಕು? ಮಿನಿಮಮ್ ಆದಾಗ ದ ಆನ್ಸರ್ ಶುಡ್ ಬಿ ವೆರಿ ಕ್ಲಿಯರ್. ದ ಆಂಗಲ್ ಬಿಟ್ವೀನ್ ದ ಆಂಗಲ್ ಬಿಟ್ವೀನ್ ಡೈಪೋಲ್ ಮೂಮೆಂಟ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0 or 180. ಸೊ ಬರೆದ್ರೆ ನಡೆಯುತ್ತೆ. ವಿಲ್ ಗೆಟ್ ಎ ಫುಲ್ ಮಾರ್ಕ್ಸ್ ಬೇಸ್ಡ್ ಆನ್ ದಿಸ್ ಕ್ವಶನ್. ಐ ಥಿಂಕ್ ಈ ಕ್ವಶನ್ ಕೂಡ ಕ್ಲಿಯರ್ ಅನ್ಕೋತೀನಿ. ಲೆಟ್ ಮಿ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಡಿಫೈನ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಇಸ್ ಅಸೈನ್ಮೆಂಟ್. ವೆರಿ ಸಿಂಪಲ್. ಲೀನಿಯರ್ ಚಾರ್ಜ್ ಡೆನ್ಸಿಟಿ ಇಸ್ ನಥಿಂಗ್ ಬಟ್ ಚಾರ್ಜ್ ಡಿವೈಡೆಡ್ ಬೈ ಯೂನಿಟ್ ಲೆಂತ್. ಈ ವೆರಿ ಸಿಂಪಲ್ ಕ್ವಶನ್, ಈಸಿ ಕ್ವಶನ್, 2 mark ಅಲ್ಲಿ ಬರುತ್ತೆ. ಚಾರ್ಜ್ಗೆ ಯೂನಿಟ್ ಈಸ್ ಕೂಲೂಮ್ ಮೀಟರ್. ಸಿಂಪಲ್ ಆಗಿದೆ, ಇದ್ರ ಬಗ್ಗೆ ಏನು ಮಾತಾಡೋ ಅವಶ್ಯಕತೆ ಇಲ್ಲ. ಮುಂದಕ್ಕೆ ಹೋಗೋಣ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಷ್ಟೇ, ಕ್ಯೂ ಬೈ ಏರಿಯಾ, ಚಾರ್ಜ್ ಬೈ ಏರಿಯಾ, ಸಿ ಬೈ ಮೀಟರ್ ಸ್ಕ್ವೇರ್. ಇದು ಕೂಡ ತುಂಬಾ ಸಿಂಪಲ್. ಈ ಕ್ವಶನ್ಸ್ ಕೊಟ್ರೆ ಯು ಆರ್ ದ ವೆರಿ ಲಕ್ಕಿಯಸ್ಟ್ ಪರ್ಸನ್ ಆನ್ ದ ಅರ್ತ್. ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ. ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂದ್ರೇನು? ಚಾರ್ಜ್ ಡಿವೈಡೆಡ್ ಬೈ ವಾಲ್ಯೂಮ್, ದಟ್ ಈಸ್ ನಥಿಂಗ್ ಬಟ್ ಸಿ ಬೈ ಮೀಟರ್ ಕ್ಯೂಬ್. ಸೊ ಇದು ಕೂಡ ತುಂಬಾ ಸಿಂಪಲ್ ಆಗಿರುತ್ತೆ ಕ್ವಶನ್. ಈ ತರ ಕ್ವಶನ್ಸ್ ಬಂದ್ರೆ ಈಸಿಯಾಗಿ ಆನ್ಸರ್ ಮಾಡ್ತೀನಿ, ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್. ವೆರಿ ಸಿಂಪಲ್ ಕ್ವಶನ್. ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ. ಇಟ್ ಸ್ಟೇಟ್ಸ್ ದಟ್ ಗಾಸ್ ಲಾ ಏನು ಹೇಳುತ್ತೆ ಅಂದರೆ, ಇಟ್ ಸ್ಪೀಕ್ಸ್ ಅಬೌಟ್ ದ ಫ್ಲಕ್ಸ್ ಬಗ್ಗೆ ಮಾತಾಡುತ್ತೆ. ಫ್ಲಕ್ಸ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಹೇಳುತ್ತೆ ಗಾಸ್ ಲಾ ಪ್ರಕಾರ. ಫ್ಲಕ್ಸ್ ಇಸ್ ಈಕ್ವಲ್ ಟು 1/ε0 ಟೈಮ್ಸ್ ಆಫ್ ದಿ ಚಾರ್ಜ್ ಇರುತ್ತೆ. ಯಾವಾಗ ಚಾರ್ಜ್ ಏನಾದರೂ ಎನ್ಕ್ಲೋಸ್ಡ್ ಇನ್ಸೈಡ್ ಆಗಿದ್ದಾಗ, ವಿನ್ ಇಟ್ ಈಸ್ ಎನ್ಕ್ಲೋಸ್ ಇನ್ಸೈಡ್ ಎ ಕ್ಲೋಸ್ಡ್ ಲೂಪ್, ಅವಾಗ ನನಗೆ ಕಾನ್ಸೆಪ್ಟ್ ಬರುತ್ತೆ. ದಟ್ ಇಸ್ ಕಾಲ್ಡ್ ಎಸ್ ಎ ಫ್ಲಕ್ಸ್ ಅಂದ್ರೆ ಏನು? ಇಟ್ಸ್ ಎ the number of field lines ಅಥವಾ flux of a charge enclosed in a closed loop is directly proportional to 1/ε times of the charge ಅಂತ ಹೇಳುತ್ತೆ. ಕೂಲಮ್ಸ್ ಗಾಸ್ ಲಾ ನೆನ್ಪಿಟ್ಕೊಂಡು ಆನ್ಸರ್ ಮಾಡಿ. ವೆರಿ ಸಿಂಪಲ್ ಆಗಿದೆ ಇದು ಕೂಡ. ನೆಕ್ಸ್ಟ್ ಸೂಪರ್. ಇಲ್ಲಿಂದ ನ್ಯೂಮರಿಕಲ್ ಸ್ಟಾರ್ಟ್ ಆಗುತ್ತೆ, ಅರ್ಥ ಮಾಡ್ಕೊಂಡು ಹೋಗೋಣ. ನ್ಯೂಮರಿಕಲ್ ಏನಿದೆ? ನ್ಯೂಮರಿಕಲ್ ನಂಬರ್ 1, 2 mark ನ್ಯೂಮರಿಕಲ್ ಬರುತ್ತೆ ಈ ವರ್ಷದಿಂದ. ಬ್ಲೂ ಪ್ರಿಂಟ್ ಅಲ್ಲಿ ಇದೆ. ಸೊ ದಟ್ ಈಸ್ ದ ರೀಸನ್ ಐ ಹ್ಯಾವ್ ಟೇಕನ್ ದ ಕ್ವಶನ್ ಆಫ್ ನ್ಯೂಮರಿಕಲ್ಸ್ ಆಲ್ಸೋ ಇನ್ 2 marks. ಇನ್ ಮಿಕ್ಕಿರವೆಲ್ಲ ನ್ಯೂಮರಿಕಲ್ಸ್ ಇರುತ್ತೆ, ಕಾನ್ಸಂಟ್ರೇಟ್ ಮಾಡಿ, ಫಾಸ್ಟ್ ಆಗಿ ಮುಗಿಸೋಣ. ಗ್ಲಾಸ್ ರಾಡ್ ಇಸ್ ರಬ್ಡ್ ವಿತ್ ಸಿಲ್ಕ್ ಕ್ಲಾತ್. ಗ್ಲಾಸ್ ರಾಡ್ acquire a charge of 1.6 into 10⁻³ coulomb. How many electrons are transferred to the silk cloth? How many ಅಂದ್ರೆ we have to find the value of n. ಎಲೆಕ್ಟ್ರಾನ್ ಅಂತ ಹೇಳಿದಾಗ 1.6 into 10⁻19 coulomb. ಸೊ ಇವಾಗ ಏನು ಮಾಡ್ಬೇಕು ನಾನು? what I have to do, I have to find the value for n. n ಫೈಂಡ್ ಔಟ್ ಮಾಡೋಕ್ಕೆ ವೆರಿ ಸಿಂಪಲ್ ಫಾರ್ಮುಲಾ ಇದೆ. q is equal to n into e.
ಎನ್ ಇಸ್ ಈಕ್ವಲ್ ಟು ಏನಾಗುತ್ತೆ ಕ್ಯೂ ಡಿವೈಡೆಡ್ ಬೈ ಇ ಆಗುತ್ತೆ. ಕ್ಯೂ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ 1.6 ಇಂಟು 10 ಪವರ್ ಮೈನಸ್ 30 divided by 1.6 into 10 power minus 19. 1.6 and 1.6 get cancel. Till 10 power minus 13 minus 9 minus 6 ಉಳಿತು. ಅಗರ್ ಆನ್ಸರ್ n is equal to 10 power 6. ವೆರಿ ಸಿಂಪಲ್ ಕ್ವಶನ್. 2 ಮಾರ್ಕಲ್ಲಿ ಕೇಳೋಂಥ ಕ್ವಶನ್ ಆನ್ಸರ್ ಮಾಡಿ. ವೆರಿ ಸಿಂಪಲ್ ಆಗಿದೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಟೆಸ್ಟ್ ಚಾರ್ಜ್ ಆಫ್ ಮ್ಯಾಗ್ನಿಟ್ಯೂಡ್. ಟೆಸ್ಟ್ ಚಾರ್ಜ್ ಆಫ್ ಮ್ಯಾಗ್ನಿಟ್ಯೂಡ್ ಅಂದರೆ q is equal to 1.5 into 10 power minus 9 coulomb is placed at a point where electric field is equal to electric field ಎಷ್ಟು ಕೊಟ್ಟಿದ್ದಾರೆ 5.4 into 10 power 4 Newton per coulomb. What is the force experienced by the test charge? What is the force experienced by the test charge ಅಂತ ಕೇಳ್ತಾರೆ. I have to find the value for F. F ನ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಎಲ್ಲಿಂದ ಜನರೇಟ್ ಆಗುತ್ತೆ? E is equal to F by Q. From this I can write F is equal to E into Q. E ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ 5.4 into 10 power 4 into Q ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 1.5 into 10 power minus 9. ಇವೆರಡು ಮಲ್ಟಿಪ್ಲೈ ಮಾಡಿ ಈ ಪವರ್ಸ್ ಏನು ಮಾಡಿ 10 power minus 5 ಉಳಿತು. ಸೊ ಎರಡು ಮಲ್ಟಿಪ್ಲೈ ಮಾಡೋಣ ಬರೀ. ಎರಡು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ 5.4 into 1.5. ಸೊ 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ 5 4s are 20, 5 5s are 25 plus 2 27. Correct? 54. Correct. 0 1 8. So ಅಲ್ಲಿಗೆ 8.1. 8.1 into 10 power 5 Newton is an answer for this particular question. I think this is also very simple and easy question which you can answer in the examination. Deal okay na? Yes sir. Super. Next question ಹೋಗೋಣ. Next question. A charge of 1 microcoulomb, 1 micro means 10 power minus 6 coulomb, is distributed on a circular ring of radius 5 centimeter. 5 centimeter means 10 power minus 2 meter. Super. Find the linear charge density. Linear charge density na find out ಮಾಡಿ ಅಂತ ಹೇಳ್ತಾರೆ. Linear charge density ಗೆ ಫಾರ್ಮುಲಾ Q by L. L ಕೊಟ್ಟಿಲ್ಲ ಅವರು, ಬಟ್ ಐ ಕ್ಯಾನ್ ಫೈಂಡ್ ಯಾವುದು ರಿಂಗ್ ಅಂತ ಕೊಟ್ಟಿದ್ದಾರೆ. ರಿಂಗಿಗೆ ಲೆಂತ್ ಇಸ್ ಈಕ್ವಲ್ ಟು 2 pi r ಆಗಿರುತ್ತೆ, ನೆನ್ಪಿಟ್ಕೊಂಡಿದ್ದೀವಿ. L ವ್ಯಾಲ್ಯೂ L is equal to 2 pi r. Q ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. 1 into 10 power minus 6 divided by 2 into pi ವ್ಯಾಲ್ಯೂ is 3.142 ಅಂತ ಅನ್ಕೋಣ, into r ವ್ಯಾಲ್ಯೂ is 5 into 10 power minus 2. ನೋಡ್ರಿ ಕ್ಯಾಲ್ಕುಲೇಷನ್ ಎಷ್ಟು ಈಸಿಯಾಗಿ ಮಾಡ್ಬೋದು. 2 into 5 is 10, 2 into 5 is 10, 10 ಇದ್ರ ಜೊತೆ ಕ್ಯಾನ್ಸಲ್ ಆದರೆ ಮೈನಸ್ 1 ಉಳಿತು. ಕರೆಕ್ಟ್, ಮೈನಸ್ 1 ಉಳಿತು. ಸೊ ಮೇಲ್ಗಡೆ ಎಷ್ಟಿದೆ ಇವಾಗ 1 into 10 power minus 6 ನ 1 into 10 power minus 6 ಅಂತಾನೆ ಬರೋಣ. ಕೆಳಗಡೆ ಎಷ್ಟಿದೆ 3.14 into 10 power minus 1 ಮಾತ್ರ ಉಳಿದಿದೆ ಕೆಳಗಡೆ. ಕರೆಕ್ಟಾ? ಸೂಪರ್. ಇದನ್ನೇನು ಮಾಡ್ತೀನಿ ನಾನು 3.1 ನಾನು 31 ಅಂತ ಬರ್ಕೋತೀನಿ. 1 divided by 31, 1 divided by 31. ಕರೆಕ್ಟಾ? ಸೂಪರ್. 1 divided by 31 ಈ ಕಡೆ ಶಿಫ್ಟ್ ಆಗಿದ ತಕ್ಷಣ ಇಟ್ ವಿಲ್ ಬಿಕಮ್ 10 power 0 ಆಯಿತು. ಸಾರಿ, ಇಲ್ಲಿ ಕ್ಯಾನ್ಸಲ್ ಆಗೋಯ್ತು. 31 into 10 power minus 6 ಮಾತ್ರ ಉಳಿತು. ಕರೆಕ್ಟಾ? ಸೊ 1 divided by 30 ಅಂತ ಅನ್ಕೋಣ. 1 divided by 30 ಅಂದರೆ ಲೆಟ್ ಮಿ ಅಸ್ಯೂಮ್, ಇಲ್ಲ ಬೇಡ, 1 divided by 31 ಬೇಡ. ವಿಲ್ ಡೂ ಒನ್ ಥಿಂಗ್, ಇನ್ನೂ ಒಂದು ಕೆಲಸ ಮಾಡೋಣ ಬರೀ. ಸೊ ವಿಲ್ ಟೇಕ್ ಇಟ್ ಆಸ್ 1 divided by ಇದು ಮೈನಸ್ 1 ಇದೆ. ಕರೆಕ್ಟ್. ಸೊ 1 divided by 3 ಅಂತ ತಗೋಣ. 1 divided by 3 ಐ ಶಿಫ್ಟ್ ಟುವರ್ಡ್ಸ್ ಇದು ಈಗ ಅಲ್ಲೇ ಇಟ್ಕೊತೀನಿ. 1 divided by 3 1.4 ಹಂಗೆ ಇಡ್ತೀವಿ. 3.4 is nothing but 3. 3.14 is nothing but 3 ಅಂತ ಅನ್ಕೋಣ. ಇಂಟು 10 power minus 5 ಅಂತ ಅನ್ಕೋಣ. ಮೇಲ್ಗಡೆ ಮೈನಸ್ 5, ಇದು ಮೇಲೆ ಹೋಗಿದ ತಕ್ಷಣ ಪ್ಲಸ್ 1 ಮೈನಸ್ 5 ಆಗುತ್ತೆ. ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್? 1 divided by 3 ಅಂದ್ರೆ ಎಷ್ಟು? 0.3 into 10 power minus 5. So this is the answer. Unit coulomb meter. Coulomb per meter. Sorry, coulomb per meter. Calculations ಮಾಡ್ಬೋದು ಈಸಿಯಾಗಿ, ನೆನ್ಪಿಟ್ಕೊಂಡು ಆನ್ಸರ್ ಮಾಡಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಐ ಥಿಂಕ್ ಇಟ್ಸ್ ಕ್ಲಿಯರ್. Q by L ಅಂತ L is equal to 2 pi r. 2 pi r ಅಂತ ಅನ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಐ ಗಾಟ್ ಅನ್ ಆನ್ಸರ್ ಫಾರ್ ದಿಸ್ ಕ್ವಶನ್. ರೈಟಾ? ಸೂಪರ್. ನೆಕ್ಸ್ಟ್ ಕ್ವಶನ್ ಹೋಗೋಣ ಬರೀ. 26. ಸೇಮ್. Q is equal to 1 into 10 power minus 6. Distribution of a metallic sphere of whose radius is equal to r is equal to 5 centimeter. Centimeter is 5 into 10 power minus 2 meter convert ಆಯಿತು. ಸೂಪರ್. They're asking us to find surface charge density. Surface charge density ಗೆ ಫಾರ್ಮುಲಾ ಏನು ಮಗ? Q divided by area. Q divided by area of the sphere. Area of the sphere is 4 pi r. 4 pi r. Substitute ಮಾಡಿ. 1 into 10 power minus 6 divided by 4 into 3.142 into r value is 5 into 10 power
pi r 4 pi r square, correct, 4 pi r square. So into 10 power minus 2 whole square. Superb. So answer is ಬರುತ್ತೆ 10 power minus 6 in the numerator, 4 into 3.14 into 25 into 10 power minus 4, correct. Superb. In calculation ಮಾಡಿದಾಗ 4 into 5 100, 25 is 100, 4 into 25 is 100. ಈ 100 ಇಲ್ಲಿಂದ ಕ್ಯಾನ್ಸಲ್ ಆಗಿ ಇಲ್ಲಿ 10 power minus 2 ಉಳಿತು. ಸೊ ಸೇಮ್ ಅವೆಲ್ಲ ಮಾಡಿದ್ವಲ್ಲ ಅದೇ ಥರ 1 divided by 3 into 10 power minus 6 ಮೇಲೆ divided by 10 power minus 2 ಕೆಳಗಡೆ, ಇದು 0.3 ಆಗುತ್ತೆ. ನೆಕ್ಸ್ಟು 10 power minus 4. ಸೊ ನ್ಯೂಟನ್ ಪರ್ ಕೂಲಂಬ್ ಸ್ಕ್ವೇರ್. ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್. ಇದನ್ನು ಆರಾಮಾಗಿ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ಈಸಿಯಾಗಿ ಬರ್ತಾ ಇದೆ. 2 marks ಕ್ವಶನ್ ಇದು ಎಕ್ಸಾಮಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ಗೆ ವ್ಯಾಲ್ಯೂ ಕೊಟ್ಟಿದ್ದಾನೆ 4 into 10 power minus 9 ಕೂಲಂಬ್ meter is aligned with an angle of theta is equal to 30 degree. What is the direction of with the direction of the uniform electric field of magnitude E is equal to 5 into 10 power 4 Newton per coulomb. Calculate the magnitude of the torque. They are asking us to find out the torque. Magnitude of the torque na find out ಮಾಡಬೇಕಾದ್ರೆ torque is equal to P sin theta ಅಂತ ತಗೋಣ. P value is ಕೊಟ್ಟಿದ್ದಾರೆ 4 into 10 power minus 9 into E value is 5 into 10 power 4 into what is the value of sin 30 degree? Sin 30 degree is 1 by 2. 1s are 2s are 2 5s are 10. 10 into 10 power minus 9 into 10 power 4. So answer is 10 power 5 minus 4. Right? Newton meter. So this is the answer for this particular question. I think it's clear. ಇದು ಕ್ಲಿಯರ್ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ? ಎ ಚಾರ್ಜ್ ಆಫ್ 1 nanocoulomb, 1 into 10 power minus 9 coulomb is placed in vacuum. Estimate the electric field at a distance of r is equal to 2 into 10 power minus 2. electric field na estimate ಮಾಡಕ್ಕೆ ಹೇಳ್ತಾರೆ. What is the formula to find out electric field? kq divided by r square. So k value is 9 into 10 power 9 into q value is 1 into 10 power minus 9 divided by r square value is 4 into 10 power minus 4. So 10 power ಇವೆರಡು ಕ್ಯಾನ್ಸಲ್ ಆಯಿತು. ಮೇಲ್ಗಡೆ 9 ಕೆಳಗಡೆ 4 into 10 power 4 into ಏನಾಯ್ತಪ್ಪ into 10 power 4 ಉಳಿತು ಮೇಲೊಳಗ, ಕರೆಕ್ಟ್. ಸೂಪರ್. ಸೊ ಮೇಲ್ಗಡೆ 9 divided by 4 into 10 power 4, that is equal to 2.5 into 10 power 4 Newton per coulomb. So this is a very simplest question. ಈ ಕ್ವಶನ್ ಕೂಡ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು ಎಕ್ಸಾಮ್ಸ್ ಅಲ್ಲಿ. ಲಾಸ್ಟ್ ಕ್ವಶನ್, 2 point charges. Q1 is equal to 2 nanocoulomb. Nano in the sense 10 power minus 9. Q2 is equal to minus 4 into 10 power minus 9. Located at a distance r is equal to 0.2 meter. Alright, 2 into 10 power minus 2 meter. So find the force. They are asking us to find the value for force. Force value calculate ಮಾಡಕ್ಕೆ ಹೇಳ್ತಾರೆ ಮಗ. ಕ್ಯಾಲ್ಕುಲೇಟ್ ಮಾಡೋಣ. So F is equal to K value 9 into 10 power 9. Actually ಫಾರ್ಮುಲಾ ಬರ್ ಸಬ್ಸ್ಟಿಟ್ಯೂಟ್ ಮಾಡಬೇಕು ಮಗ. ಫಾರ್ಮುಲಾ ಬರ್ ಸಬ್ಸ್ಟಿಟ್ಯೂಟ್ ಮಾಡೋಣ. K into Q divided by R square. K is 9 into 10 power 9 into Q value. Q value is Q1 Q2. Correct. Q1 Q2. Q1 value is 2 into 10 power minus 9 into Q2 minus 4 ಬರೀತೀರಾ ಪ್ಲಸ್ 4 ಬರೀತೀರಾ? ಫೋರ್ಸ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಮೈನಸ್ ನೆಗ್ಲೆಕ್ಟ್ ಮಾಡಿ ಮ್ಯಾಗ್ನಿಟ್ಯೂಡ್ ಮಾತ್ರ ತಗೊಳ್ಳಿ. 4 into 10 power minus 9 divided by r square is 4 into 10 power minus 4. ಇಲ್ಲೊಂದು 4 ಕ್ಯಾನ್ಸಲ್ ಮಾಡಿರಿ, ಇಲ್ಲೊಂದು ಸ್ಕ್ವೇರ್ ಕ್ಯಾನ್ಸಲ್ ಮಾಡಿರಿ. ಮೇಲ್ಗಡೆ 18 into 10 power minus 9 ಇದೆ, ಪ್ಲಸ್ 4 ಕೆಳಗಡೆ ಹೋದರೆ ಆನ್ಸರ್ ಇಸ್ 18 into 10 power minus 5 Newton. So this is the answer for this particular question. So I think ಇಲ್ಲಿವರೆಗೂ ಫಸ್ಟ್ ಚಾಪ್ಟರ್ದು ಪಾಸಿಬಲ್ ಕ್ವಶನ್ಸ್ 2 marks ಯಾವ್ಯಾವ ಬರುತ್ತೆ ಎಕ್ಸಾಮ್ಸಲ್ಲಿ ಅಂತ ಸಾಲ್ವ್ ಮಾಡ್ಕೊತ ಬಂದ್ವಿ, ಅದಕ್ಕೆಲ್ಲ ಆನ್ಸರ್ ಮಾಡ್ಕೊತ ಬಂದ್ವಿ. ದಿಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ 2 mark. ಇದಲ್ಲದೆ ಇನ್ಯಾವ ಕ್ವಶನ್ಸ್ ಬರ್ಬೋದು ಅಂದರೆ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ದಿ ಚಾರ್ಜಸ್ ಅಂತ ಕೇಳ್ಬೋದು 2 markಲ್ಲಿ. ಇವೆಲ್ಲ ಕ್ವಶನ್ಸು ಕೂಡ ರೈಸ್ ಆಗುತ್ತೆ ಎಕ್ಸಾಮ್ಸಲ್ಲಿ. ಇವನ್ನೆಲ್ಲ ನೀಟಾಗಿ ಒಂದು ಕಡೆ ಬರ್ಕೊಂಡು ಎಕ್ಸಾಮ್ಸಲ್ಲಿ ಬ್ಯೂಟಿಫುಲ್ಲಾಗಿ ಆನ್ಸರ್ ಮಾಡಿರಿ. ದಟ್ ಈಸ್ ದ ಇಂಟೆನ್ಷನ್ ಆಫ್ ಮೈಂಡ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಚಾಪ್ಟರ್ದು
3 ಮಾರ್ಕ್ಸ್ ಕ್ವಶನ್ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ಪ್ರಾಕ್ಟೀಸ್ ಇನ್ ಫಿಸಿಕ್ಸ್, ಗೆಟ್ ಮೋರ್ ಮಾರ್ಕ್ಸ್ ಇನ್ ಫಿಸಿಕ್ಸ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.